ಹಾಯ್ ಹಲೋ ನಮಸ್ಕಾರ. ನೀವ್ ನೋಡ್ತಾ ಇರ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗೆಚ್ಚೆ ಗಿರಿಗಿರಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಇಂಡಸ್ಟ್ರಿಬಲ್ 5 DTMT. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇದೇ ಜೋಶಲ್ಲಿ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಆನ್ ಸ್ಟೇಜ್. Judges, welcome to the show. Thank you. Yes. Thank you. ಸಾಧು ಸರ್, ಇವತ್ತು ಶೋನ ಅಪ್ಪಿತಪ್ಪಿ 3D ನೋಡ್ಬೇಕು ಅಂತ ಬಂದಿದ್ದೀರಾ ಸರ್? ಇಲ್ಲ, ನಾನು ಈ ಕಣ್ಣಿಂದ ಒಂದೇ ನೋಡಕ್ ಬಂದಿರೋದು. ಏನು? ನಮ್ಮ ಹುಡುಗಿ ಶೀಸ್ ಮೈ ಸ್ವೀಟ್ ಹಾರ್ಟ್. ಬಟ್ ಅದು ಸಂಗೀತ ಅಂದ್ಮೇಲೆ ಆ ಶ್ರುತಿ ಇರಬೇಕು, ಗಿಚ್ಚಿ ಗಿಲಿ ಗಿಲಿ ಅಂದ್ಮೇಲೆ ಈ ಶ್ರುತಿ ಇರಬೇಕು. ಇವತ್ತಿನ ಗಿಚ್ಚಿಗಿಲಿಗೆ ನಮ್ಮ ಜಡ್ಜಸ್ ಬಂದಾಗಿದೆ. ನಮ್ಮ ಎಂಟರ್ಟೈನರ್ಸ್ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ತುದಿ ಗಾಳಲ್ಲಿ ನಿಂತಿದ್ದಾರೆ. ಹಾಗಿದ್ರೆ ಇವತ್ತಿನ ಮೊದಲ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ಶುರು ಮಾಡೋಣ. ಕಳೆದ 2 ವಾರದಿಂದ ಅಮೃತ ಜೊತೆ ಸ್ಕಿಟ್ ಮಾಡದೆ ನೊಂದೋಗಿರುವಂತ ಚಂದ್ರಪ್ರಭಾ ಈ ವಾರ ತನ್ನ ಪಾರ್ಟ್ನರ್ ಜೊತೆ ಪರ್ಫಾರ್ಮ್ ಮಾಡುವಂತ ಸುವರ್ಣ ಅವಕಾಶ ಸಿಗ್ತಾ ಇದೆ. ಆದ್ರೆ ಈ ಸ್ಕಿಟ್ ನಲ್ಲೂ ಕಡ್ಡಿಯಲ್ಲ ಆಡ್ಸೋದಕ್ಕೆ ಮತ್ತೆ ಗೊಬ್ಬರನೇ ಬರ್ತಿದ್ದಾರೆ. ಹಾಗಾದ್ರೆ ಈ 3 ಜನರ ಟ್ರಯೋ ಕಾಂಬಿನೇಷನ್ ನಮ್ನೆಲ್ಲ ಹೇಗೆ ಎಂಟರ್ಟೈನ್ ಮಾಡ್ತಿದ್ದ ನೋಡೋಣ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಗೊಬ್ಬರಗಾಲ, ಚಂದ್ರಪ್ರಭಾ, ನಿವೇದಿತಾ, ಅಮೃತ ಹಾಗೂ ಧನ್ರಾ. ನಿಜ ಹೇಳು, ನನ್ ನೋಡಕ್ ಬಂದೋ ಸಾಧು ಸರ್ ನೋಡಕ್ ಬಂದೋ? ಹೋದ್ ವಾರದಿಂದ ಅಮೃತಕ್ಕಾಗಿ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗ್ತಾವ್ರೆ ಅಂತ ನನಗೆ ಚಂದ ಗೊತ್ತಾಗ್ತಾ ಐತೆ. ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ತಿಳ್ಕೊಬ್ತವ್ರೆ. ಕದ ತೆಗಿಯೇ? ಓಪನ್ ಇದೆ ರೀ. ಕದ ತೆಗಿಲೇ? ಅಯ್ಯಯ್ಯೋ, ತಗೋ. ಅಯ್ಯೋ, ಜೇಲ್ಕೋಬೇಕಲ್ಲ, ಟವಲ್ ಕೊಡು. ಅಲ್ಲೇ ಇದೆ ರೀ. ಎತ್ಕ ಬಂದ್ ಕೊಟ್ಲೆ.
ಮುತ್ ಕೊಡು ಆ ಮುತ್ ಕೊಡ್ಲೆ ಎಲ್ಲ ನಿಂಗ್ ದೂರದಲ್ಲಿ ಕೊಟ್ಟು ಮಕ್ಳಾದವ ಏನಂದ್ರಿ? ಆಫೀಸ್ಗೆ ಬಾಗ್ ಕೊಡೋರು ನನ್ನೇ ಕೊಟ್ಟು ಕಳ್ಸಿದೆ. ಕಣ್ ಪೂರ್ತಿ ತಿನ್ಬಿಟ್ಟು ತೊಳಿದೆ ತಂದ್ರೆ ಮಾನ ಮರಿದಿಲ್ವಾ ನಿನ್ಗೆ? ನಾನು ಆಫೀಸ್ ಕೆಲಸ ಮಾಡಕ್ ಹೋಯ್ತಾನ ಅಥವಾ ಮೂತ್ರ ಸಿಕ್ಕಕ್ ಹೋಯ್ತಾನ. ನಾನ್ ಮೊತ್ತ ತಿಕ್ಕಕ್ಕಿಲ್ಲ ಇಲ್ಲಿ. ಏನು ನನ್ ಜಾಗದಲ್ಲಿ ದೋಷ ಇದೆ ಅಂತ ನಮ್ಮಪ್ಪ ನಿನಗ್ ಕಟ್ಟಿದ್ರು. ಜಾಸ್ತಿ ಮಾತಾಡಿದ್ರೆ ಜಾತಕ ಬಿಡ್ಸ್ಬಿಡ್ತೀನಿ. ಹೊಡಿತೀರಾ? ಇತ್ತ ಕುಂತ್ಕತೀನಿ ಅಂದೆ. ಹಿಂಗೆ ಮಾತಾಡ್ತಾರ ಅಲ್ಲೊಂದ್ ಜೊತೆ ಉದ್ರೋಂಗ್ ಹೊಡಿತೀನಿ. ಏನಂದೆ? ನಾನೇನಾರು ಹೊಡೆದ್ ನಿನ್ಗೆ ಹೊಡೆದ್ ಗಿಡ್ಬಿಟ್ಟು ಎಲ್ ಮಾಡ್ಕೋ. ಇಷ್ಟ ಇದ್ರೆ ಇರು, ಇಲ್ಲ ಮನೆ ಬಿಟ್ಟು ಹೋಯ್ತಾರತ್ತಗೆ. ವಾಟ್? ಈ ಮನೆನ ಬಿಟ್ಟೋಗ್ಬೇಕಾ? ರೇ, ಈ ಮನೆನ ನಮ್ಮಪ್ಪ ವರದಕ್ಷಿಣೆಗಂತ ಕೊಟ್ಟಿದ್ದಾರೆ. ಇದ್ರೆ ನೇನಾರ ಹೋದ್ರೆ ಹೋಗ್ತಾರೋ. ಮೋದಕ್ಕ ಮೋದಕ್ಕ ಮೋದಕ್ಕ. 3 ವರ್ಷದಿಂದ ಏನ್ ಗಾಂಚಲಿ ಮಾತಾಡ್ತಾವಳೆ ಸಾ? ಇದು ಇವಳು ಮಾತಾಡ್ತಾರದಲ್ಲ, ಯಾರೋ ಹೇಳ್ಕೊಡ್ತಾವ್ರೆ. ಯಾರು ಹೇಳ್ಕೊಡ್ತಾವ್ರೆ ಅಂತ ಎಲ್ಲ ಗೊತ್ತಾಗ್ತಾ ಇದೆ. ಅದ್ರ ಬಾಯಿ ಬಿಟ್ಟು ಹೇಳಕ್ಕಿಲ್ಲ. ನಮ್ಗೆ ಗೊತ್ತು. I am director Vinod Koppuragala. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಮಸಾಲ. ಸೀದೋಗಿರೋ ಮಸಾಲ. ಓಕೆ ಮೇಡಮ್, ನಾನು ಇದಕ್ಕೆ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್. ಇದು ಇದು ಎಲ್ಲ ಕರೆಕ್ಟ್ ಆಗಿದ್ದೀರೇನ್ರಿ? ಯಾರು ನೀವು? ಸರ್, ಐ ಆಮ್ ಡೈರೆಕ್ಟರ್ ವಿನೋದ್ ಗೊಬ್ಬರಗಾಲ. ಎಲ್ಲಿಗೆ ಯಾಕೆ ಬಂದಿದ್ದೀರಿ? ಸರ್, ಇಲ್ಲಿ ಈ ಮನೇಲಿ ಶೂಟಿಂಗ್ ತೆಗೆದಿದ್ದೀವಿ ಸರ್. ಇದು ಅಮೃತ ಅನ್ನೋರು 3 ದಿನಕ್ಕೆ ಬಾಡಿಗೆ ಕೊಟ್ಟಿದ್ದಾರೆ ಸರ್. ಇದು ಹೌದಾ? ಹೌದೌದು. ಏನ್ರಿ? ಈ ಸಿನಿಮಾದವ್ರು ಕೊಟ್ಟಿದ್ಯಾ? ಹೌದು. ಯಾರು ಹೇಳಿ ಕೊಟ್ಟೆ? ರೇ, ಒಳ್ಳೆ ಡಾಬನ್ನ ಆಯ್ತಾರ ವೆಲ್ಡಮ್ ಅಂತ ಅನಿಸ್ತಾ ಇದ್ದೀರಲ್ಲ. ಈ ಮನೆ ನಾನ್ ಶೂಟಿಂಗ್ ಕೊಟ್ಟಿದ್ದೆ. ಈ ಮನೆ ನಿಮ್ಮ ಅಪ್ಪಂದ. ಈ ಮನೆ ನಮ್ಮ ಅಪ್ಪಂದು. ನಾನ್ ಶೂಟಿಂಗ್ ಆದ್ರೂ ಕೊಡ್ತೀನಿ, ಏನಕ್ಕಾದ್ರೂ ಕೊಡ್ತೀನಿ. ನಿನಗೆ ನೋ. ನೋ ನೋಡ್ದ ಏನ್ ಗಾಂಚಲಿ ಬತ್ತು. ಈ ಮನೆ ಶೂಟಿಂಗ್ ಮಾಡ್ತಾರ ಅವ್ರು. ಅದ್ ಹೆಂಗ್ ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ ಕಲೆ. ನೋಡ್ತೀನಿ ನಾನು. ಮೇಡಮ್, ಯಾರು ಒಳ್ಳೆ ಗಾಬರಿ ಬಂದವ್ರಂಗ್ ಆಡ್ತಿದ್ರಲ್ಲ? ನನ್ ಗಂಡರಿ ಅವನ್ ಬಗ್ಗೆ ಏನಕ್ಕೆ ತಲೆ ಕೆತ್ಕೋತೀರಾ? ನೀವ್ ಆರಾಮಾಗಿ ಶೂಟಿಂಗ್ ಮಾಡಿ, ನಾನಿದ್ದೀನಿ. ನೀವ್ ಇಷ್ಟ ಹೇಳಿದ್ಮೇಲೆ ಮಾಡೋದು. ಬಿಡಿ. ಓಕೆ, ರೆಡಿ. ಕ್ಯಾಮ್ರಾಮನ್ ಸರ್, ಹೀರೋಯಿನ್ ಇಲ್ರಿ? ಅಲ್ಲಿ ಕ್ಯಾರವನ್ ಅಲ್ಲಿ ಇದಾರ ಸರ್. ನಾನ್ ಕ್ಯಾರವನ್ನೇ ತರಿಸಿಲ್ಲ, ಅವಳೆಲ್ಲಿ ಕೂತಿದ್ದಾಳು? ಅದು ನೀಲಿ ಕಲರ್ ಬಸ್ ಇತ್ತಲ್ಲ. ಓ, ಅದು ಜನರೇಟರ್ ಕಣೋ. ಓ, ಕರಿ. ಬಾರಮ್ಮ ಜನರೇಟರ್. ಹೀರೋಯಿನ್ ಬಾರಮ್ಮ. So hot. Touch up. ಟಚ್ ಅಪ್ ಅಂತ ಮಾಡೋಗ. ಟಚ್. ಏನೋ ಮಾಡ್ತಾ ಇದ್ಯಾ? ಟಚ್ ಅಪ್ ಮಾಡಿದ್ರೆ ಟಚ್ ಮಾಡಿ ಅಪ್ ಮಾಡ್ತೀನಿ. ಅದು ಟಚ್ ಅಪ್ ಅಂದ್ರೆ ಟಚ್ ಮಾಡಿ ಅಪ್ ಮಾಡೋದಲ್ಲ. ಮಖಕ್ಕೆ ಒಂದು ಸ್ಪಾನ್ ತಗೊಂಡು ಹಿಂಗ್ ಹೊತ್ತೋದು. ಓಹೋ ಮೇಡಮ್, ಎಲ್ಲ ಓಕೆನಾ? Sir, ಎಲ್ಲ ಓಕೆ. ಬಟ್ ಕ್ಯಾರವನ್ ಅಲ್ಲಿ ಎಸಿ ಮಾತ್ರ ಬ್ಲಾಕ್ ಗಾಳಿ ಬರ್ತಿತ್ತು. ಜನರೇಟರ್ ಬರೋ ಹಾಗೇನೆ ಅವಳು ಎಸಿ ಗಾಳಿ ಅನ್ಕೊಬಿಟ್ಟವಳ. ಓಕೆ ಮೇಡಮ್, ನಿಮ್ಮ ಹೆಸರು? ನೋಡಿ. ನೋಡ್ತಾ ಇದ್ದೀನಿ, ಹೇಳಿ. ನೋಡಿ. ನಿಮ್ನೆ ನೋಡ್ತಾ ಇರೋದು ಯಾರು ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ನಾನು 6 ಕಣ್ಣಲ್ಲಿ ನೋಡ್ತೀನಿ, ಹೇಳಿ. ಅಯ್ಯೋ ನೋಡಿ.
ನಿನ್ನ ನೋಡಕ್ ನೀನೇನ್ ಮೈಸೂರು ರೈಲ್ವೆ ಸ್ಟೇಷನ್ ಏನ್ ಕುತುಬಿನಾರ ನಿನ್ನ ಹೆಸರು ಹೇಳಮ್ಮ. ಬನ್ನಿ ಅಂದ ಹೇಳು ಡ್ಯಾಡಿ ಏನ ಡ್ಯಾಡಿ ನಿಮ್ ತಾಯಿ ಹೆಸರು ಡ್ಯಾಡಿ ನೋಡಿ ಮ್ಯಾಡಿ ಡ್ಯಾಡಿ ನಿನ್ ಫ್ಯಾಮಿಲಿ ಬಿಸ್ನೆಸ್ ಬೀಡಿ ದಿನ ತಕೊಂಡ್ ಸೈತೀನಲ್ಲ ನಾನು ಬ್ಯಾಡಿ 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 ಆ ವಿಷಯ ಹೇಳಿ ಬ್ಯಾಡಿ. ಓ ಓಕೆ ಓಕೆ ನೋಡಿ ಈ ಸೀನ್ ಇವತ್ತು ಮುಗಿಸ್ಬಿಡ್ಬೇಕು ಎಸ್ ಸರ್. ಯಾಕಂದ್ರೆ ಇವತ್ತೇ ಶೂಟ್ ಮಾಡಿ ನಾಳೆ ಎಡಿಟಿಂಗ್ ಮಾಡಿ ನಾಳೆ ಕನ್ನಡ ಕನ್ನಡದಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ದೀನಿ. Wow, ಓಕೆ super. ಓಕೆ ಓಕೆ ಡೈಲಾಗ್ ಒಂದ್ಸರಿ ಹೇಳ್ಕೊಡ್ತೀನಿ ಪಕ್ಕ 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 ಕಲ್ತು ಬಿಡ್ಬೇಕು. ಎಸ್ ಸರ್. ಕ್ಷಣಾರ್ಧದಲ್ಲಿ ನಿನ್ನ ಕುಟುಂಬಸ್ಥರು ನಿರ್ಣಯಕ್ಕೆ ಬರುತ್ತಿದ್ದಾರೆ. ಆ ಕ್ಷಣಿಕ ಸುಖವೆನ್ನೇ ಸೇರಿದು ನೀವು ಹೋಗದಿದ್ದರು ಸರಿ ನನಗೆ ಹೇಳುತ್ತಿರುವ ಕುಲಕ್ಷ ಕಾರಣವು ಏನೆಂದು ನೀನು ಸಂಬೋಧಿಸಿವೆ. ಇಷ್ಟೇ ಇಷ್ಟೇ ಸರ್ ಬರೀ ಇಷ್ಟೇನಾ? ಅಯ್ಯೋ ನಿಜ ಉದ್ದ ಚಾಲೋ ಕೊಡ್ಬಾರ್ದಾ? ಇದನ್ನ ಹೇಳು ಆಮೇಲೆ ಉದ್ದದ್ನ ಕೊಡ್ತೀನಿ. ಸರ್ ಓಕೆ 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 ರೆಡಿ 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 ರೋಲ್ ರೋಲಿಂಗ್ ಆಕ್ಷನ್. ಕ್ಷಣಾರ್ಧದಲ್ಲಿ ನಿನ್ನ ಕುಟುಂಬಸ್ಥದವರು ನಿರ್ಮಾಣ ಮಾಡುತ್ತಿದ್ದಾರೆ. ನಿರ್ಮಾಣ ಶೌಚಾಲಯ ನಿರ್ಮಾಣ ಮಾಡಿಸ್ಬಿಟ್ಟು ಸಾಯಿಸ್ಬಿಡು. ಸರಿ ಸರಿ ಡೈಲಾಗ್ ಹೇಳಮ್ಮ ನೀನು. ಓಕೆ ರೆಡಿ ರೆಡಿ ರೋಲಿಂಗ್ ಆಕ್ಷನ್. ಕ್ಷಣಾರ್ಧದಲ್ಲಿ ನಿನ್ನ ಕುಟುಂಬಸ್ಥವರು ನಿರ್ಮಾಣ ಮಾಡಿಸಿ ಸರ್ ಸರ್ ಏನ್ ಮಾಡ್ತಾ ಇದ್ದೀರಿ? ಕಿವಿ ಗುರ್ರ ಗುರ್ರ ಅಂತಿತ್ತು ಅದಕ್ಕೆ ತಿರುಗಿಸ್ತಾ ಇದೆ. ಕಿವಿ ಗುರ ಗುರ ತಿರುಗ್ತಿದ್ದೀರಾ? ಹೌದು, ಹೌದು, ಹೌದು. ಸರ್ ಇಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ. ಮಾಡ್ಕೊಳ್ಳಿ. ಅದೇ ಅದೇ ಸ್ವಲ್ಪ ಮಾಡ್ಕೋತೀವಿ ನಾವು ಒಂದ್ ಸ್ವಲ್ಪ. ಅಲ್ಲ ನನ್ ಮನೆ ಮಾಡ್ಕೊಳ್ರಿ ಏನ್ ತೊಂದ್ರೆ ಇಲ್ಲ. ಓಕೆ ಓಕೆ ನೋಡಿದ್ರೆ ಕೂಲಾಗಿ ಕೇಳಿದ್ರೆ ಯಾರು ಬೇಕಾದ್ರೂ ಸುಮ್ಮನೆ ಆಗ್ತಾರೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ಡೈಲಾಗ್ ಹೇಳ್ರಿ. ಓಕೆ ರೆಡಿ ರೆಡಿ ರೋಲ್ ಆಕ್ಷನ್. ಇಲ್ಲಿ ಶೂಟಿಂಗ್ ನಡೀತಾ ಇದೆ. ಬಂದ್ಬಿಟ್ಟು ಕಿವಿಗ ಅಂದ್ರೆ ನಾನೇನ್ ಹೇಳನೆ. ಅಲ್ಲ ನನ್ ಮನೆಯವ್ರಿ ನನ್ ಕಿವಿ ಗುರ್ರ ಗುರ್ರ ಅಂತಿದ್ದೆ ಅದಕ್ಕೆ ತಿರುಗಿಸ್ತಾ ಇದ್ದೇನೆ. ನೀವೇನಂತ ಹೇಳಿದ್ರೆ ಆ ಕಡೆ ಶೂಟಿಂಗ್ ಮಾಡ್ತಾ ಇದ್ರೆ ಈ ಕಡೆ ಹೋಗಿ ಅಂದ್ರಲ್ಲ ಅದಕ್ಕೆ ಇತ್ತಾಗ ಬಂದೆ. ನಾನು ಈ ಮನೆ ಬಾಡಿಗೆ ತಗೊಂಡು 75,000 ಕೊಟ್ಬಿಟ್ಟು 75 ಲಕ್ಷ ಕೊಟ್ಟು ನಾನು ಮನೆ ಕಟ್ಸಿದ್ದೀನಿ ರೀ. ಇಷ್ಟ ಇದ್ರೆ ಇರ್ಲಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ. ಅಮೃತರ ಬರ್ರಿಲಿ ಬರ್ರಿಲಿ. ಹೇಳಿ ಗೊಬ್ರ. ಇವ್ನು ಯಾವನ್ರಿ ಅವನು ಶೂಟಿಂಗ್ ಮಾಡೋದ್ ಮಧ್ಯೆ ತೊಂದರೆ ಕೊಡ್ತಾವನ? ಅಯ್ಯೋ ಗೊಬ್ರ ಅವ್ನ್ ಬೇಕು ಅಂತ ಮಾಡ್ತಿದ್ದಾನೆ. ಅವನ್ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ನೋಡಿ ನಾನಿದ್ದೀನಿ ಆರಾಮಾಗಿ ಶೂಟಿಂಗ್ ಮಾಡಿಪ್ಪ. ಡೈಲಾಗ್ ಕರೆಕ್ಟ್ ಆಗಿ ಹೇಳಕ್ ಬರಕ್ಕಿಲ್ಲ. ಗೊಬ್ರ ಸ್ಕಿಟ್ಟು. ಓಕೆ ಓಕೆ ಈ ಸೀನ್ ಮಾಡಕಡ್ರಿ. ಓಕೆ ಸರ್. ಹೀರೋ ಈಗ ನಿಮ್ಗೆ ಫೋನ್ ಮಾಡ್ತಾನೆ. ಎಸ್ ಸರ್. ಓಕೆ ಹೀರೋ ಫೋನ್ ಮಾಡ್ತಾನೆ. ನೀವು ಫೋನ್ ಮಾಡಿ ಹಲೋ ನಾನು ಯಾವಾಗ ಕಟ್ಕತ್ತೀಯ? ಎಲ್ಲ ಲ್ಯಾಗ್ ಹೊಡಿತಾ ಇದ್ಯಾ ಎಲ್ಲ. ಕಟ್ಕತ್ತೀಯ ಅಂತ ಹೇಳ್ಬೇಕು. ಓಕೆ ಎಸ್ ಸರ್. Okay. ಕೋಪದಲ್ಲ ಅಳುಲ್ಲ. ಅಳ್ತಕಂಡ್ರಿ sorry, ಮೋಸ sir. ಮಾಡಿರೋನು. ಓಕೆ Okay, ಅಳ್ತ sir. ನೀವು ರೆಡಿ 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 ಅಲ್ಗೊಂದು ಬೇಬಿ ತಂದು ಹಾಕು ಈ ಕಡೆಗೆ. ಏನೋ ಮಾಡ್ತಾ ಇದ್ಯಾ? ಬೇಬಿ ಎತ್ತಿಡ್ತಿದ್ದೆ. ಬೇಬಿ ಅಂದ್ರೆ ಇವ್ರೆಲ್ಲ ಕಣೋ ಆಚಲಿರೋ ಬೇಬಿ. ನೀನ್ ಯಾವ ಕ್ಯಾಮ್ರಾದಲ್ಲಿ ಕೆಲಸ ಮಾಡಿದ್ಯೋ? ನಾನು ಸಿಸಿ ಕ್ಯಾಮ್ರಾ ನೀವ್ ಬೇಗ ಬೇಗ ಶೂಟ್ ಮಾಡಿ ಕಳ್ಸಿಲ್ಲ ಅಂದ್ರೆ ನಾನು ಹೋಗ್ತೀನಿ. ನೀನ್ ಹೋಗ್ಬೇಕಾ? ಹಾ. ಲೇ ಬೇರೆ ಹೀರೋನ್ ಯಾರು ಇದಾರೇನಾ? ಸರ್
ಬ್ಯೂಟಿಫುಲ್ ಹೀರೋಯಿನ್. ಯಾರಮ್ಮ ನೀನು? ಸರ್ ಶುಕ್ರಿಯಾ. ಇವಳೇನೋ ಶುಕ್ರವಾರ ಅಂತವಳೆ. ಇವತ್ ಶನಿವಾರ ಅಂತ ಹೇಳಿ. ಸರ್ ನಾನು ಯಾವತ್ತೂ ಗೊತ್ತಾಗಿಲ್ವಾ? ಈಗ ಗೊತ್ತಾಗ್ಲಿಲ್ಲ, ಹೇಳಮ್ಮ. ಅದೇ ಸರ್ ನಿಮ್ ಫಸ್ಟ್ ಫಿಲ್ಮ್ ಅಲ್ಲಿ ನನ್ನನ್ನು ಹಾಕೊಂಡು ಮಾಡಿದ್ರಲ್ಲ. ನೀವು ಬರೀ ಒಂದ್ ಸಿನಿಮಾದಲ್ಲಿ ಹಾಕೊಂಡ್ ಮಾಡಿದ್ದಕ್ಕೆ ಇಷ್ಟು ಡೆವಲಪ್ಮೆಂಟ್ ಆಗಿದೆ. ಈ ಸಿನಿಮಾದಲ್ಲಿ ಹಾಕ ಮಾಡ್ಬಿಟ್ರೆ ಫುಲ್ ದೊಡ್ಡ ಹೀರೋಯಿನ್ ಆಗ್ಬಿಡ್ತಾರೆ ಅಷ್ಟೇ. ಆಪ್ಕ ಕೃಪಾ ನನ್ನ ಎಲ್ಲ ಪಕ್ಕ ಹೇ. ಎಲ್ಲ ಪಕ್ಕ ಆಗಿದ್ಯಾ? ನೋಡಿ ಹಲೋ, ನೋಡ್ಕೊಳ್ಳಿ. ಡೈಲಾಗ್ ಇಳಿದು ಕೊಡ್ತೀನಿ ಕಣ. ಕೊಡಿ. ಓಕೆ, ರೆಡಿ. ಒಂದು ಡೈಲಾಗ್ ಹೇಳ್ಕೊಡ್ತೀನಿ. ಪಟ ಅಂತ ಹೇಳ್ಬಿಡ್ಬೇಕು. ಓಕೆ. ನಿನ್ನ ತೊಳಲಲ್ಲಿ ಏನೋ ಆನಂದ, ನನಗೂ ನಿನಗೂ ಅಕ್ರಮ ಸಂಬಂಧ. ಏನಿದು ಹೆಸರು? ನೀ ನನ್ನ ಉಸಿರು ಬಸಿರು ಇದೇನು ಅದೇ ಡೈಲಾಗ್ ಹೇಳ್ತಾ ಇದೆಯಲ್ಲ. ನೀವು ಅವತ್ತು ಹೇಳ್ಕೊಟ್ಟಿರೋದು ಇನ್ನೂ ಹಾಗೆ ಪಕ್ಕ ಸರ್. ಅದೊಂದೇ ಡೈಲಾಗ್ ಕಲ್ತಿರೋದು ನೀನು. ಹಂಗಾರೆ ಈ ಡೈಲಾಗ್ ಕಲಿಬೇಕು. ಇನ್ನೊಂದು ನಾನು ನರ್ವಸ್ ಸಿನಿಮಾ ಮಾಡ್ಬೇಕು. ನೀನ್ ಬೇಕಾಗಿಲ್ಲ ನೋಡಿ. 1.5 ಲಕ್ಷ ಕೊಟ್ಟು ಫಾರಿನ್ ಇಂದ ಕರ್ಸಿದೀನಿ. ಇವಳನ್ನೇ ಹಾಕೊಂಡ್ ಸಿನಿಮಾ ಮಾಡ್ತೀನಿ. ಸರ್ ನಾನು 150 ರೂಪಾಯಿಗೆ ಬಂದ್ಬಿಡ್ತೀನಿ ಸರ್. ಅಯ್ಯೋ, ನನ್ನ ಕಷ್ಟದ ಕೇಳೋರು ಯಾರು ಇಲ್ಲ. ನನ್ನ ಕಲೆನ ತುಳಿತಿದ್ದಾರೆ. ಯಾರು? ಅವರು. ಅಯ್ಯೋ, ತಲೆ ಕೆಡಿಸ್ಕೆ ಬಿಡಿ. ಒಂದ್ ಸಿನಿಮಾದಲ್ಲಿ ತುಳಿಬಹುದು, 2 ಸಿನಿಮಾದಲ್ಲಿ ತುಳಿಬಹುದು. ಇವತ್ತಲ್ಲ ನಾಳೆ ನಿಮ್ಗೆ ಒಳ್ಳೆ ಚಾನ್ಸ್ ಸಿಕ್ಕಿ ಹೀರೋಯಿನ್ ಆಯ್ತು. ಹೇಳ್ಬೇಡಿ ಪ್ಲೀಸ್. ಇಷ್ಟು ಸಮಾಧಾನ ಮಾಡೋರು ಯಾರು ಇರ್ಲಿಲ್ಲ. ಹೇಳಕ್ ಹೋಗ್ಬಿಡಿ ಸರ್, ಒಂದು ಡೈಲಾಗ್ ಹೇಳ್ತೀನಿ. ಹೇಳಿ. ನಿನ್ನ ತೊಳಲಲ್ಲಿ. ಅಯ್ಯೋ, ಕರೆಕ್ಟ್ ಆಗಿ ಹೇಳ್ತೀರಿ. ಸಮಾಧಾನ. ಆ ತಾಯಿ ಸಾಯ ಸೀನ್ ಇದಲ್ರಿ, ಅವಳು ಕೊಡೋ ಅಂತ ತತ್ಕೊಂಡು ಅದನ್ನ ಒಂಚೂರು ಕಂಪ್ಲೀಟ್ ಮಾಡಿಸಿ ರೆಕಾರ್ಡ್ ಮಾಡ್ರಿ. ಅದನ್ನ ನಾಳೆ ಟೆಲಿಕಾಸ್ಟ್ ಮಾಡ್ಕೊಳ್ಳೋಣ. ಓಕೆ ಸರ್. ಒಂದ್ ನಿಮಿಷ. ಅಯ್ಯಪ್ಪ, ರೋಲಿಂಗ್ ಆಕ್ಷನ್.
ಅಮ್ಮ ಯಾಕಮ್ಮ ನನ್ನ ಬಿಟ್ಟು ಹೋದೆ? ನಾನಿನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತಾ ಅಮ್ಮ? ನನ್ನ ಬಿಟ್ಟು ಹೇಗಿರ್ಲಿ ಅಮ್ಮ? ಏನ್ ಮಾಡ್ಲಿ ಅಮ್ಮ? ಕಾಟೇಟ್ ಸಕ್ಕತ್ತ ಮಾಡಿದ್ರು ಮೇಡಮ್. ಸತ್ತಿರೋ ತಾಯಿ ಹಂಗೆ ಎದ್ಬಿಡಲಿ, ನಾನು ಸ್ವಲ್ಪ ತತ್ತಿದ್ರೆ ಸಕ್ಕತ್ತ ಮಾಡಿದ್ರು ನೋಡ್ರಿ. ನಾಳೆಗೆ ಇದೆಲ್ಲ ಎಡಿಟಿಂಗ್ ಮಾಡ್ಬಿಟ್ಟು ಕಲರ್ಸ್ ಕನ್ನಡದಲ್ಲಿ ಮಾರ್ನಿಂಗ್ ಟೆಲಿಕಾಸ್ಟ್ ಮಾಡ್ಬಿಡು. ಓಕೆ ಓಕೆ. ಆಲ್ರೆಡಿ 2 ಮಿಲಿಯನ್ಸ್ ನೋಡೋರೆ. ಯಾವ ಸಿನಿಮಾ ಅದು? ಅದೇ ಇಲ್ಲಿ ಮಾಡ್ತಾ ಇದ್ರ ಲಾಸ್ಟ್ ಸಿನಿಮಾ. ನಾನು ಇನ್ನು ಟೆಲಿಕಾಸ್ಟ್ಗೆ ಕೊಟ್ಟಿಲ್ವಲ್ಲ, ಅದ ಹೆಂಗೆ ನೋಡ್ಬಿಟ್ರು? ನಾ ಫುಲ್ ಲೈವ್ ಹೋಗಿದ್ದೀನಿ ಕಣ. ಇಲ್ಲಿ ಬಂಡವಾಳ ಆಗ್ತಂದ್ ಗತಿ ಏನ್ರು? ಅಮೃತವ್ರ ಬರ್ರಿ. ಮತ್ತೇನಾಯ್ತಿ? ಮತ್ತೆ ತೊಂದ್ರೆ ಕೊಟ್ನಾ? ಏನ್ರಿ? ತೊಂದ್ರೆ ಕೊಡದಲ್ಲ, ನನ್ನ ಮನೇನೆ ಹಾಳು ಮಾಡ್ಬಿಟ್ಟ. ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದ್ ಸಿನಿಮಾ ಪೂರ KGF ತರದ ಮುಗಿಸಿದ್ದೀನಿ. ಈ ನನ್ನ ಮಗ ಲೈವ್ ಹೋಗ್ಬಿಟ್ಟು ಜನಕ್ಕೆಲ್ಲ ತೋರಿಸ್ಬಿಟ್ಟನೆ. ನನ್ ಬಂಡವಾಳ ಎಗ್ರಿ ಬರುತ್ತಾ? ಒಂದ್ ನಿಮಿಷ. ಲೇ 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 ಮುತ್ಕ ನನ್ ಮಗನೇ. ಕನ್ನಡ ಸಿನಿಮಾ ನೋಡ್ಬೇಕಾದ್ರೆ ಡೋಂಟ್ ಡಿಸ್ಟರ್ಬ್ ಮೀ. ಇವ್ನ್ ಹೇಗಾದ್ರೂ ಮಾಡಿ ಪಾಠ ಕಲ್ಸ್ಬೇಕಲ್ಲ. ಪಾಠ ಆಮೇಲೆ ಕಲ್ಸುರಿ. ನನ್ ನಷ್ಟ ಹೆಂಗ್ ತುಂಬ್ಕೊಡ್ತೀರಾ ಅದನ್ನ ಹೇಳಿ. ನಾನಿದ್ದೀನಿ ಗೊಬ್ರ. ಈ ಮನೆ ಹೇಗೋ ನನ್ನ ಹೆಸರಲ್ಲಿದೆ. ಗೊಬ್ರ, ಈ ಮನೆ ನಾನು ನಿನ್ನ ಹೆಸರಿಗೆ ಬರ್ಕೊಡ್ತಾ ಇದ್ದೀನಿ. ನನ್ನ ಹೆಸರಿಗೆ ಬರ್ಕೊಟ್ಬಿಟ್ಟು ನೀವೆಲ್ಲಿ ಇರ್ತೀರಿ? ಯೋನಿಗ್ ಡಿವೋರ್ಸ್ ಕೊಟ್ಬಿಟ್ಟು ನಿನ್ ಜೊತೆ ಮದ್ವೆ ಆಗ್ತೀನಿ. ಸಾಕ್ ತಗತೀನಿ ಅನ್ಕಂದ್ರ ಇವಳನ್ನ ನೀನ್ ಮದ್ವೆ ಆದ್ರೆ ಇವಳನ್ನ ನಾನ್ ಮದ್ವೆ ಆಯ್ತೀನಿ. ನಿನ್ನ ತಳಲಲ್ಲಿ ಅಯ್ಯೋ ಮನೆ ಈ ಶೂಟಿಂಗು ಜನರೇಟರ್ ಸೆಟ್ ಕ್ಯಾರವನ್ ಅನ್ಕೊಂಡಿರುವಂತ ಹೀರೋಯಿನ್. ಇನ್ನ ಡಬಲ್ ಮೀನಿಂಗ್ ಅನ್ನ ಕನ್ಸಲ್ಲೂ ಯೋಚನೆ ಮಾಡದೇ ಇರುವಂತ ಮನೆಯ ಮಾಲೀಕ. ಇನ್ನ ನಿನ್ನ ತೊಲದಲ್ಲಿ ಇಂತ ಒಳ್ಳೆ ಅದ್ಭುತವಾದ ಡೈರೆಕ್ಟ್ರು, ಸಿಸಿ ಕ್ಯಾಮ್ರಾಮನ್. ಒಟ್ಟಲ್ಲಿ ನೀವು ತೋರಿಸಿದಂತ ಸಿನಿಮಾ ನಮ್ಮ ಜಡ್ಜಸ್ಗೆ ಎಷ್ಟಿಷ್ಟ ಆಯ್ತು ಅಂತ ಕೇಳ. ಶ್ರುತಿ ಮೇಡಮ್, ಕನ್ನಡ ಸಿನಿಮಾ ನಮ್ಮ ಭಾರತದ ಮಾತ್ರ ಅಲ್ಲ, ಇಡೀ ಜಗತ್ತೇ ತಿರುಗಿ ನೋಡೋಂತ ಸಿನಿಮಾ ಮಾಡ್ತಾ ಇದೆ. ಅದ್ರಲ್ಲಿ 2 ಮಾತಿಲ್ಲ. ನಮ್ಮ ಹುಡುಗರಿದಾರಲ್ಲ, ಎತ್ತಾಗ ತಿರ್ಗ ಕುತ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ. ಆತರ ಸಿನಿಮಾ ಮಾಡ್ತಾ ಇದ್ದಿಲ್ಲ. ಏನೋ ನಿನ್ ಪಿಕ್ಚರ್ ಹೀರೋಯಿನ್ ಸಿನಿಮಾಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬೇಕು ಅಂತ ಬಂದಂಗಿಲ್ಲ, ಸೀಮಂತಕ್ ರೆಡಿಯಾಗಿ ಬಂದಂಗಿತ್ತು. ಆಕ್ಚುಲಿ ನಾನು ಹಂಗೆ ಅನ್ಕೊಂಡೆ. ಯಾವ್ದೋ ಬಸ್ರಿ ಹೆಂಗ್ಸೆ ಬಂದ್ಬಿಟ್ಟದಲ್ಲ ಆಡಿಷನ್ಗೆ ಹೇಳ್ಕೋಬೇಕು ಅಂತ ಪಾಂಡೆ ನಿಮ್ಮ ತೊಲಲಲ್ಲಿ ಧನ್ರಾಜ್. ಯಾಕ್ರಿ ಆ ಕಾಸ್ಟ್ಯೂಮ್ನೆಲ್ಲ ಸರಿ ಮಾಡ್ಕೊಂಡ್ ಬರಕ್ ಆಗಲ್ವೇನ್ರಿ? ನಂಗೆ ನೆನಪೇ ಆಗ್ಲಿಲ್ಲ. ಒಂದ್ ನಿಮಿಷ, ನಿಮ್ ಕಷ್ಟ ಅರ್ಥ ಆಗ್ತದೆ. ಆರಾಮ್ಸೆ ಮಾತಾಡಿ. ಆರಾಮ್ಸೆ ಹೊಟ್ಟೆನೆಲ್ಲ ಫ್ರೀ ಆಗಿ ಬಿಟ್ಟು ಮಾತಾಡಿ. ಹೊಟ್ಟೆ ಬಿಟ್ಕೊಂಡ್ ಮಾಡ್ತಾನೆ. ಬಿಡಿ ಬಿಡಿ, ಹೊಟ್ಟೆ ಬಿಡಿ. ಒಂದ್ ನಿಮಿಷ ಧನ್ರಾಜ್, ಅಲ್ಲಿಂದ ಸ್ಟೈಲ್ ಆಗಿ ನಡ್ಕೊಂಡ್ ಬರ್ಬೇಕು. ಹೆಂಗೆ? ಹೊಟ್ಟೆ ಎಲ್ಲ ಫುಲ್ ಒಳಗಡೆ ಎಳ್ಕೊಂಡು ಸ್ಟೈಲ್ ಆಗಿ ವಾಕ್ ಮಾಡ್ಕೊಂಡ್ ಬನ್ನಿ ಆ ಕಡೆ ಸೈಡಿಂದ. ಇಷ್ಟೊಂದ್ ಬೆಕ್ಕುಗಳು ಕೂಗ್ತಾ ಇದಾವಲ್ಲೋ, ಕಳ್ಳು ಬೆಕ್ಕುಗಳು. ಅಪ್ಪ ಕ್ಯಾಟ್ ವಾಕ್. ಧನ್ರಾಜ್, ಈಗ ನನ್ಗೋಸ್ಕರ ಅಲ್ಲೇ ಸೇಮ್ ಜಾಗದಲ್ಲಿ ನಿಂತ್ಕೊಳ್ಳಿ. ಮ್ಯೂಸಿಕ್ ಬರಲ್ಲ, ಹೊಟ್ಟೆ ಆರಾಮ್ಸೆ ಬಿಟ್ಕೊಂಡು ನೀವೇ ಹಾಡಾಡ್ಕೊಂಡು ಬನ್ನಿ.
ರಾಣಿ ನಾನು. ಯಪ್ಪ ದೇವ್ರೆ. ಹೇ ಅಪ್ಪ ಧನ್ರಾಜ್, ನಿನ್ನಂತೂ ಹುಡುಗಿ ಗೆಟಪ್ ಅಲ್ಲಿ ನೋಡಕ್ಕೆ ಇಷ್ಟ ಅಂದ್ಬಿಟ್ಟು ನೀನ್ ಇಷ್ಟೆಲ್ಲ ಕಷ್ಟ ಕೊಟ್ರೆ ಹೆಂಗೋ ನನ್ಗೆ ಆ? ಏನ್ ಕಷ್ಟ ಆಗ್ಲಿಲ್ವಾ ನಮ್ಗೆ? ನೆಕ್ಸ್ಟ್ ಟೈಮ್ ಹುಡುಗನ ಗೆಟಪ್ ಅಲ್ಲಿ ನೀನು ಹುಡುಗನ ಬೇಕಾಗಿಲ್ಲ, ಒಟ್ನಲ್ಲಿ ಒಬ್ಬ ಪಾರ್ಟ್ನರ್ಗೋಸ್ಕರ ಕಾಯ್ತಾ ಇದಾರಲ್ಲ ಅಂತವ್ರಿಗೆ ಓಕೆ ಇದೆಲ್ಲ. ನಮ್ ಚಂದ್ರಪ್ರಭನ್ಗೆ ನಮ್ಮ ನಿವಿ ಮತ್ತೆ ಅಮೃತ ನೀವಿಬ್ರು ಸುಂದರವಾಗಿ ಕಾಣ್ತಾ ಇದೀರಾ ಕಣ. ಥ್ಯಾಂಕ್ ಯು ಮ್ಯಾಮ್. ಆ ಸ್ಕಿಟ್ ಅಲ್ಲಿ ಆ ಹೀರೋಯಿನ್, ಬಾಂಬೆ ಹೀರೋಯಿನ್ ಏನೋ ಮಾತಾಡ್ಬೇಕು, ಅವಳು ಕನ್ನಡ ಬರ್ದೇ ಇರೋಳ್ ತರ ಅಂತ ನೀನು ಆಕ್ಟ್ ಮಾಡಿದ್ದು ಚೆನ್ನಾಗಿತ್ತು ನಿವಿ. ಆದ್ರೆ ಈ ತರದ ಒಬ್ಬ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಕ್ಯಾಮ್ರಾಮನ್ ನಾನು ನೋಡೇ ಇರ್ಲಿಲ್ಲ. ಏನ್ರಿ ನಿಮ್ದು? ಏನ್ರಿ ಆ ಹೀರೋಯಿನ್ಗೆ ನಾವು ಅಪ್ಪ ಅಮ್ಮನ್ ತರ ಕಾಣ್ತಾ ಇದೀವ? ಅಲ್ಲ ಮೇಡಮ್, ನಿಜ ಹೇಳು. ಕರ್ಸಿಕೆ ಹೀರೋಯಿನ್ಗೆ ಅಪ್ಪ ಅಮ್ಮ ಬಂದಿದಾರ ಅಂತಂದ್ರೆ ಇವ್ನು ಹಿಂಗ್ ತೋರ್ತಾನೆ. ಅಂತೀನಿ ಶಾಕ್ ತಗೊಂಡು ಹಿಂದ್ಗಡೆ ಇರ್ತಾರೆ ಅವ್ರು ಸ್ಟೇಜ್ ಹಿಂದೆ. ಅವ್ರು ಹಿಂದಗಡೆ ಯಾರವ್ರೆ? ಇದಾರೆ ಸರ್ ಹಿಂದೆ. ಹೀರೋಯಿನ್ಗೆ ಅಪ್ಪ ಅಮ್ಮ ಅಷ್ಟು ಓಪನ್ ಆಗಿ ಹೇಳ್ತೆ. ಎಷ್ಟು ಧೈರ್ಯ ನಿಂಗೆ ಅಷ್ಟು ಓಪನ್ ಆಗಿ ಹೇಳ್ತೇನೆ. ಪಂಚ ಕೊಟ್ಟಿದ್ದೆ ನಿರಂಜನ. ಹೇಳ್ಬಿಡು. ಆಮೇಲೆ ಬಂದ್ಬಿಟ್ಟು ಇದೆಲ್ಲ ಇಟ್ಕೆ ತಗೊಬೇಡ, ಕಟ್ಬಿಟ್ಟು ಇದೆಲ್ಲ. ಆ ಕಡೆ ಒಂದಷ್ಟು ಈ ಕಡೆ ಒಂದಷ್ಟು ಇಟ್ಕೆ ಕಟ್ಬಿಟ್ಟು ಹೊಡೆದು ಬಿಡೋಣ. ಹಂಗಾರೆ ಒಳ್ಳೇದ್ ಮಾತ್ರ ಇಸ್ಕೋ. ಹೌದು, ಇಂಥವಕ್ಕೆಲ್ಲ ನಮ್ಗೆ ಬಿಟ್ಬಿಟ್ಟು ಹೊಡಿಲಿ. ಇದೇನ್ ಮತ್ತೆ ನಾನ್ ಸೆನ್ಸ್. ಓಕೆ ಸಾರಿ. ಒಟ್ನಲ್ಲಿ ನಿಮ್ ಪ್ರಯತ್ನ ಎಲ್ಲ ಚೆನ್ನಾಗಿತ್ತು. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಈ ರೀತಿಯಾದ ಶೂಟಿಂಗ್ ಎಲ್ಲ ಸಾಕಷ್ಟು ನೋಡ್ರಿ ಅಂತ ಅನುಭವಿಸಿರುವಂತಹ ಸಾಧು ಸರ್ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಮಗೆ ಸಹಜ ಸಿನಿಮಾಗಳಲ್ಲಿ. ಅದೇ ಎಲ್ಲ ಮನೆ ಒಬ್ಬೊಬ್ರು ಏನ್ ಮಾಡ್ತಾರೆ, ದುಡ್ಡಿನ ಆಸೆಗೆ ಮನೆ ಕೊಟ್ಬಿಡ್ತಾರೆ. ಹೌದು. ಒಬ್ಬೊಬ್ರು ಯಾರು ಬರ್ತಾರೆ, ದೊಡ್ಡ ಆರ್ಟಿಸ್ಟ್ ಯಾರೋ ಹೀರೋ ಬರ್ತಾರೆ ಅಂತ ಮನೆ ಕೊಟ್ಬಿಡ್ತಾರೆ. ಕೆಲವು ಜಾಗದಲ್ಲಿ ಬಲವಂತಿಕೆ ಯಾರೋ ಹೇಳಿದ್ರು ಏನು ಗೊತ್ತಿಲ್ದ್ರೆ ಮನೆ ಕೊಟ್ಬಿಡ್ತಾರೆ. ಸಿನಿಮಾ ಆಗ್ಲಿ ಯಾರಾದ್ರೂ ಒಂದ್ಸಲಿ ಮನೆ ಒಳಗ್ ಹೋದ್ರು ಅನ್ಕೋ, ಆ ಮನೆ ಓನರ್ಗಳು ಗೋಲ್ ಸ್ಟಾರ್ಟ್ ಆಗ್ಬಿಡ್ತಾರೆ. ಎಷ್ಟೋ ಕಡೆ ನಾವ್ ಅನುಭವಿಸಿದೀವಿ. ದೊಡ್ಡ ಮನೆ ಶೂಟಿಂಗ್ ಮಾಡಿ ಇದಕ್ಕೂ ಹೋಗೋಕ್ಕೂ ಬಿಡಲ್ಲ, ಎಲ್ಲರೂ ಬಾಗ್ಲಾಕ್ಬಿಡ್ತಾರೆ. ಬೀಗ ಏನೇ ಎಲ್ಲೇ ಹೋಗ್ಬೇಕು, ಇಲ್ಲ ಸಮಯ ಒಳಗಡೆ ಎಲ್ಲ ಕ್ಯಾಬನ್ಗೆ ಹೋಗಿ ಇಲ್ಲ ಆ ಕಡೆ ಹೋಗಿ ಅಂತಾರೆ. ಆತರ ಸಿನಿಮಾದವ್ರನ್ನ ಒಳಗೆ ಒಂದ್ಸಲಿ ಸೇರಿಸ್ಬಿಟ್ರೆ ಅವ್ರು ಮಾಡೋ ಅಟ್ಟಹಾಸಗಳಿದೆಯಲ್ಲ, ನೆಕ್ಸ್ಟ್ ಟೈಮ್ ಯಾವನು ಬಾಡಿಗೆ ಕೊಡೋದು ಇಲ್ಲ, ನಿಮ್ಮ ಸವಾಸನೆ ಸಾಕು ಅಂದ್ಬಿಡ್ತಾರೆ. ಅದು ತಪ್ಪೇನಿಲ್ಲ ಅವ್ರು ಹೇಳಿದ್ರು. ಯಾಕಂದ್ರೆ ನಾವು ಸಿನಿಮಾದವ್ರು ನಮ್ಮನ್ನ ರೆಸ್ಟ್ರಿಕ್ಟ್ ಮಾಡಂಗೇ ಇಲ್ಲ. ಒಂದ್ಸಲಿ ಒಳಗೆ ಹೋದ್ಮೇಲೆ ನಮ್ಗೇನ್ ಬೇಕೋ ಅದೆಲ್ಲ ಮಾಡ್ತಾ ಇರ್ತೀವಿ. ಟೈಲ್ಸ್ ಹೊಡೆದಾಕ್ತಿವಿ, ಲೈಟ್ ಹೊಡೆದಾಕ್ತಿವಿ. ತುಂಬಾ ಹೆಚ್ಚು ಕಡಿಮೆ ಆದ ಕ್ರೇನ್ ಬಂದು ಹೊಡೆದು ಗೋಡೆನೇ ಹೊಡೆದಾಕ್ಬಿಟ್ಟಿರ್ತಾರೆ. ಈ ಪ್ರಾಬ್ಲಮ್ ಇಂದಾನೆ ಯಾರು ಸಿನಿಮಾದವ್ರಿಗೆ ಮನೆಗಳನ್ನ ಬಾಡಿಗೆಗೆ ಕೊಡಲ್ಲ. ಓವರ್ ಆಲ್ ಸಿನಿಮಾ ಮನೆ ಬಾಡಿಗೆ ಕೊಟ್ಟಂತ ಒಂದು ಸಿನಿಮಾ ಒಳಗ್ ಬಂದಂತ ಜನ ಹೆಂಗಿರ್ತಾರೆ, ಬಾಡಿಗೆ ಮನೆ ಹೆಂಗೆ ಅವ್ರು ಟ್ರೀಟ್ ಮಾಡ್ತಾರೆ, ಸಿನಿಮಾದವರು ಹೆಂಗೆ ಅವ್ರನ್ನ ಬಳಸ್ಕೊಂತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರು. ಚಂದ್ರಪ್ರಭಾ ಆಸ್ ಇಟ್ ಈಸ್ ಅವರ ಒರಿಜಿನಲ್ ಕ್ಯಾರೆಕ್ಟರ್. ಆಮೇಲೆ ನಿಮ್ದು ಇಬ್ರದ್ದು ತುಂಬಾ ಚೆನ್ನಾಗಿತ್ತು. ಯಾರ್ದು ಗೊಬ್ಬರ ಅಂಡ್ ಬಸು ಸರ್ ವೆರಿ ನೈಸ್, ಗುಡ್. ಥ್ಯಾಂಕ್ ಯು. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್ ಜಡ್ಜಸ್. ಗಿಚ್ಚಿ ಗಿಲಿಗಿಲಿ ಎಲ್ಲ ಎಂಟರ್ಟೈನರ್ಸ್ ಅದ್ಭುತವಾಗಿ ಎಂಟರ್ಟೈನ್ ಮಾಡ್ತಾ ಇದಾರೆ. ಆದರೆ ಗಿಚ್ಚಿ ಗಿಲಿಗಿಲಿ ಅಂದ ಮೇಲೆ ಇಲ್ಲೊಂದು ಹೋರಾಟ ನಡಿಬೇಕು. ಆ ಹೋರಾಟ ಅಂದ್ಮೇಲೆ ಇಬ್ರು ಹೋರಾಟಗಾರರು ಇರಬೇಕು. ಇದನ್ನ ಯಾರೋ ಒಬ್ರು ಸೆಲೆಬ್ರೇಟ್ ಮಾಡಬೇಕು. ಇವತ್ತು ನಡೀತಾ ಇದೆ ಈ ವೇದಿಕೆಯಲ್ಲಿ ಅಮೃತಕ್ಕಾಗಿ ಹೋರಾಟ 9. ಹೋರಾಟಕ್ಕೆ ರೆಡಿ ಇದ್ದೀರಾ ಇಬ್ರು? ನಿಮಗೆ ಇವತ್ತು ನಾನು ಕೊಡ್ತಾ ಇರೋಂತಹ ಆ ಒಂದು ಹೋರಾಟ ಏನಿದ್ರು ಈ ಸಲಿ ಬರೀ ಬಾಯಲ್ಲಾಡೋ ಯುದ್ಧ, ಬರೀ ಕೈಯಲ್ಲಾಡೋ ಯುದ್ಧ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಮೆದ್ಲಲ್ಲಾಡೋ ಯುದ್ಧ. ಹೋರಾಟ ಏನಪ್ಪಾ ಅಂತಂದ್ರೆ LED ನಲ್ಲಿ ಒಂದಷ್ಟು ನಟರ ಫೋಟೋಗಳು ಬರುತ್ತೆ, ನಟಿಯರದು ಬರುತ್ತೆ. ಅವ್ರ ತರ ಮಿಮಿಕ್ರಿ ಮಾಡ್ಕೊಂಡು ಅಮೃತನ ಇಂಪ್ರೆಸ್ ಮಾಡ್ಬೇಕು. ಆ ನಟರು ಯಾರು ಅಂತ ಅಮೃತ ಕಂಡಿಡಿಬೇಕು. ಅಮೃತ ಯಾವ್ದೇ ಕಾರಣಕ್ಕೂ LED ನೋಡೋ ಹಾಗಿಲ್ಲ, ಅಂಡ್ ಯಾವ್ದೇ ಕಾರಣಕ್ಕೂ ಇಲ್ಲಿ ಕೂತಿರೋ ಯಾರು ಇವ್ರು ಸಪೋರ್ಟ್ ಮಾಡೋ ಹಾಗಿಲ್ಲ. ರೆಡಿ? ಒಬ್ಬರಾದ್ಮೇಲೆ ಒಬ್ರು. ಓಕೆನಾ? ರೆಡಿ. ಫಸ್ಟ್ ಚಂದ್ರಪ್ರಭಾ. ಎಸ್, ಓಕೆ. ಬರ್ಲಿ ನಿಮ್ಮ ಮೊದಲ ಫೋಟೋ. ಚಂದ್ರಪ್ರಭಾ ರೆಡಿ? ರೀ, ನಾನು ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಅಯ್ಯೋ ಅಪ್ಪಯ್ಯ, ನೋಡು, ಅವ್ರ ದೊಡ್ಡ ಅಭಿಮಾನಿ ನಾನು. ನೀನ್ ಈ ತರ ಎಲ್ಲ ಮಾಡಿದ್ರೆ ನಾನೇ ಬರ್ತೀನಿ ಎದ್ದು. ಏನು ಅಂದ್ರೆ ನನ್ ಮೇಲೆ ಬೇಜಾರೇ ಗೊತ್ತಾಗ್ತಾ ಇಲ್ವೇ? ನಾನೇನಾರ ಮಾಡಿದ್ನೆ?
ಇದು ರೆಡ್ ಸ್ಯಾರಿನಾ? ಈ ತಲೆ ಅಲ್ಲಾಡ್ಸ್ಕೊಂಡು ಏನೋ ಬೇಜಾರೆ ಅಂದ್ರೆ ಇವರು ಏನು ಜಯಂತಿ ಅಮ್ಮ ಅವರು. ಎಕ್ಸಾಕ್ಟ್ಲಿ ಹೌದಾ? ತಪ್ಪು ಉತ್ತರ. ಈಗ ಈ ಚಾನ್ಸ್ ಗೊಬ್ಬರ ಈಗ ನಾನ್ ಮಾಡ್ತೀನಿ. ಏ ಪುತ್ರ ಬರ ಇಲ್ಲಿ, ನಿನ್ನ ಸಂಪತ್ತಿಗೆ ಸವಾಲ್. ಹಿಂಗ್ ಎದುರಿಸಿದ್ರೆ ಯಾವ ಹುಡುಗಿನೂ ಇಂಪ್ರೆಸ್ ಆಗ್ತಾಳೆ. ನಿನ್ನ ಸಂಪತ್ತಿಗೆ ಸವಾಲ್. ಇಲ್ಲಿಗೆ ಕಾಲಾವಕಾಶ ಮುಗ್ದಿದೆ. ಯಾವ ಏನ್ ಗೆಣಸು ಕೇಳಕ್ ಆಗ್ತಾಯಿಲ್ಲ ನಿನಗೆ. ಗೊಬ್ಬರ ನಿನಗ್ ಚಾನ್ಸ್ ಕೊಡ್ತಾ ಇತ್ತು, ತಗೋ. ಏನ್ ದುರ್ಗಿ, ಸಾವುಕಾರ್ ಸಿದ್ಧ ಗೊತ್ತಾಯ್ತಾ? ಕಂಡಿಡಿ ಸಂಪತ್ತಿಗೆ ಸವಾಲ್. ತೋರ್ಸಪ್ಪ. ಸೊನ್ನೆ ಬಿಡು. ಇಂಪ್ರೆಸ್ ಮಾಡೋ ಸುಂದರ. ಓಯ್ ಗೊಬ್ಬರ, ತುಂಬಾ ಸುಂದರವಾಗಿದೆಯಾ? ತಾಯಿ ಹೊರವ ಕೊಡು. ಅವಳನ್ನ ಕೇಳಂದ್ರೆ ಒಂದು ತಾಯಿನ ಕೇಳ್ತಾವ ನಿಮ್ಗೆ. ಇಬ್ರು ಕೈಯಲ್ಲೂ ಸಾಧ್ಯ ಆಗಿಲ್ಲ. ಈಗ ಸಾಧು ಸರ್ ತೋರಿಸ್ತಾರೆ. ಸರ್ ಸಾಧು ಸರ್ ಸೂಪರ್ ಮಿಮಿಕ್ರಿ ಸರ್. ನಿಜವಾಗ್ಲೂ ಸುಂದರ ಕೃಷ್ಣ ಅರಸ್ ಅವರ ಮಿಮಿಕ್ರಿನ ತುಂಬಾ ಜನ ಮಾಡೋದನ್ನ ನೋಡಿಲ್ಲ. ಆಕ್ಚುಲಿ ಕಷ್ಟ ಅದು. ನಿಜ ಸಾಧು ಸರ್ಗೆ ಪಲ್ಲೆ ಚಪ್ಪಾಳೆ. ಈಗ
ಮುಂದಿನ ಫೋಟೋ ಬರುತ್ತೆ ಅದೇ ಇದಕ್ಕೆ ಒಂದು ಸಣ್ಣ ಟ್ವಿಸ್ಟ್ ಇದೆ. ಯಾವ್ದೇ ರೀತಿ ಕೈಯಲ್ಲಿ ಕಾಲಲ್ಲಿ ಆಕ್ಷನ್ ಮಾಡೋ ಹಾಗಿಲ್ಲ, ಬರೀ ಬಾಯಲ್ಲಿ ಕಣ್ಣಲ್ಲಿ ಮಾತ್ರ ಮಿಮಿಕ್ರಿ ಮಾಡ್ಬೇಕು, ಓಹೋ ಎಸ್ಪೆಷಲಿ ವಾಯ್ಸ್. ಓಕೆ ಓಕೆ, ಬರ್ಲಿ ಮುಂದಿನ ಫೋಟೋ. ಹಾ ಹಿಂಗೆಲ್ಲ ಆಕ್ಟಿಂಗ್ ಮಾಡಕ್ ಕೇಳ್ಬೇಕು. ವಾಯ್ಸ್ ಮಾಡ್ಬೇಕು ಅವ್ರ ತರ. ಗೊಬ್ಬರ. ಹಲೋ ಅಮೃತ, ಗೊಬ್ರ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೀಯಾ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಒಟ್ಟಾರೆ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದೆ ನೀನು. ತುಂಬಾ ಬಹಳ ಖುಷಿ ಆಯ್ತು. ಒಂದು ಅರ್ಥಪೂರ್ಣವಾದ ಒಂದು ಸ್ಕಿಟ್ ಸೂಪರ್ ಆಗಿತ್ತು ಅಂತ ಹೇಳ್ತೀನಿ ನಾನು. ಗೊತ್ತಾಯ್ತು, ರವಿಚಂದ್ರನ್ ಸರ್. ಮೇಡಮ್ ಇನ್ನೊಂದ್ ಚಾನ್ಸ್, ಮೇಡಮ್ ಇನ್ನೊಂದ್ ಚಾನ್ಸ್. ಒಂದೇ ಚಾನ್ಸು, ಡೈಲಾಗ್ ಹೇಳೋಂಗಿಲ್ಲ. ಇಲ್ಲ ಮೇಡಮ್. 1 2 3 ಆಕ್ಷನ್. ಏನ ವೀಲ್ ಚೇರ್ ಅಲ್ಲಿ ಕೂತಿದಾರ? ವೀಲ್ ಚೇರ್ ಆದ್ರೂ ಪರವಾಗಿಲ್ಲ ಕಣೋ, ಇದು ಯಾಕೋ ನಿರ್ಮಲಾ ಶೌಚಾಲಯ. ಮುಗಿದಕತ್ತೀನಿ. ಗೊಬ್ಬರ. ಅಮ್ಮ ಏನು ಅಂದ್ರೆ ಏನ್ ಬಾತ್ರೂಮ್ಗೆ ಹೋಗ್ಬೇಕಾ? ಮಕ್ಕಳಾಯ್ತು. ಗೊತ್ತಾಯ್ತು. ಸರ್ ನರಸಿಂಹರಾಜು ಅಲ್ವಾ? ಸರ್ ಇವರಿಬ್ರು ನಾಲಾಯಕಗಳು. ಹೇಳಿ ಸರ್ ನೀವು. ಮೂರೇ ರಿಯಾಕ್ಷನ್ ಅಲ್ಲಿ ಅಮೃತ ಗೊತ್ತಾಗ್ಬಿಡುತ್ತೆ. ಹೇಳಿ ಸರ್. ನಿರಂಜನ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡು. ಮಾಡ್ತಾ ಇದ್ದೀನಿ ಸರ್. ಎಷ್ಟನೇದಿದು ಅಂತ ನೋಡ್ತಾ ಇದೀನಿ ಎಕ್ಸ್ಪ್ರೆಷನ್. ಯಾಕ್ರೋ ಬಹುಶಃ ಗೊತ್ತಾಯ್ತು. ನಿಮ್ಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ, ತಾಯಿ ಆದವಳು, ಅವಳ ಹೆತ್ತ ಕರುಳು. ಇದಕ್ಕೆ ನಾನು ಇಲ್ಲಿಂದ ಹೇಳಲ್ಲ, ಅಲ್ಲೇ ಬರ್ತೀನಿ. ಅಬ್ಬಾ ಗೊತ್ತಾಯ್ತು. ಏನು? ನಮ್ಮ ಮನಂಡೋಲಿ ಶ್ರುತಿ ಮ್ಯಾಮ್. ಭಲೆ ಸಾಧು ಸರ್ಗಿರ ಸೈ ಚಪ್ಪಾಳೆ. ಒಟ್ಟಲ್ಲಿ ಕಟ್ಟ ಕಡೆಯ ಫೋಟೋ ಬರ್ತಾ ಇದೆ. ಲಾಸ್ಟ್ ಚಾನ್ಸ್. ಫೋಟೋ ಪ್ಲೀಸ್. ಅತಿ ಇಂಗ್ಲಿಷ್ ಸಿನಿಮಾ ನೋಡೋ ನಮ್ ಸೆಟ್ ಅಲ್ಲಿ ಅವನೊಬ್ನೇ. ಅವನ್ ಹೇಳಿ ಎಲ್ಲ ಇಂಗ್ಲಿಷ್ ಸಿನಿಮಾನ ಮ್ಯೂಟ್ ಮಾಡ್ಕೊಂಡು ನೋಡ್ತಿಲ್ಲ. ಈಗ ತೋರ್ಸ್. ಕಮಾನ್ ಚಂದ್ರಪ್ರಭಾ. ರೆಡಿ? ನಿನ್ನ ಸಮಯ ಶುರು ಆಗ್ತಿದೆ ಈಗ. ಯಾವ ಲ್ಯಾಂಗ್ವೇಜ್ ಇದು? ಇನ್ನ ಗೊಬ್ಬರಗಾಲ. It's not everything makes. That's in everything make. You saw commands. Let him send attacks this.
This next cinema is English award in the Oscar. Can't believe this. ಒಂದ್ ಸ್ವಲ್ಪ ಪರವಾಗಿಲ್ಲ. Oscar ಪರವಾಗಿಲ್ಲ, awards ಏನೋ in- ಟ್ರೈ and- ಮಾಡ್ತಾವನೆ. ಗೊತ್ತಾಯ್ತು Yeah. Tell me. ಜಾಕಿ ಜಾನ್ ಜಾಕಿ ಚಾನ್. ಜಾಕಿ ಚಾನ್ ಅವಳಿಗೆ ನಿಮ್ಗಿಂತ ನಾಲೆಜ್ ಇದೆ, ನೀವು ತೋರಿಸ್ಬಿಡ್ರ ಇದನ್ನ. ಕರೆಕ್ಟ್ ಆಗಿ ಹೇಳಿದೆ ನೀನು. ಓಕೆ, ಮಿಮಿಕ್ರಿ ಮಾಡದಿರೋ ಪರವಾಗಿಲ್ಲ. ಹೀರೋ ಹೆಸರು ಯಾರು ಹೇಳ್ತಾರೋ ಅವರೇ ವಿನ್ನರ್. ಹೇಳಪ್ಪ. Jorling Pirkas. Jorling Pirkas. ನಿನ್ನ ಆಕ್ಟಿಂಗ್ ಬಿಡ್ಗಾಸ್. ರಾಬಿನ್ ಸಿಂಗ್. ನನ್ ಬರೀ ಒಂದೇ ಒಂದು ಸೌಂಡ್ ಅಲ್ಲಿ ಅವಳಿಗೆ ಅರ್ಥ ಮಾಡಿಸ್ಬಿಡ್ತೀನಿ ಅವ್ನು ಯಾರು ಅಂತ. ನೀವು ಟ್ರೈ ಮಾಡ್ಬಿಡಿ ಸರ್, ಆಗಿದ್ದಾಗ್ಲಿ. ರೋಸ್ ಐ ಲವ್ ಯು ರೋಸ್. ಗೊತ್ತಾಯ್ತಾ? ಗೊತ್ತಾಯ್ತು. ಯಾರು? ಲಿಯೋನೋ ದಿ ಕಾರ್ಪಿಯೋ. ಪಕ್ಕ ಲಿಯೋನಾರ್ಡೋ ಡಿಕಾಪ್ರಿಯೋ. ಲಿಯೋನಾರ್ಡೋ ಡಿಕಾಪ್ರಿಯೋ. ಅಣ್ಣ ಇದು ಹೇಳೋದಲ್ಲ, ನೀವ್ ಹೇಳ್ಕೊಟ್ರು ಹೇಳಕ್ ಬರೀಕಿಲ್ಲ ಅವನ್ಗೆ. ನೀನ್ ಹೇಳ ನೋಡೋಣ. ಇದೊಂದ್ಸಲ ಹೇಳೋಣ. ಹೇಳಲ್ಲ, ಕೇಳಿಸ್ಕೊಂಡಿದ್ಯಲ್ಲ, ಹೇಳು. ಅವರೇ ಬಂದ್ರು. ನಮಸ್ಕಾರ. ಬಟ್ ನಿಜವಾಗ್ಲೂ ಗೊಬ್ಬರ ಅಂಡ್ ಚಂದ್ರಪ್ರಭಾ ಪ್ರಪಂಚ ಕಂಡಂತ ಶ್ರೇಷ್ಠ ಕಲಾವಿದ, ಆಸ್ಕರ್ ಪ್ರಶಸ್ತಿ ವಿಜೇತ ಅವರು. ಈ ವಾರ ಈ ಅಮೃತಕ್ಕಾಗಿ ಹೋರಾಟದಲ್ಲಿ ಯಾರೂ ವಿನ್ ಆಗಿಲ್ಲ ಅಂತ ಡಿಕ್ಲೇರ್ ಮಾಡಿ ಗೆದ್ದವ್ರೆ ಅಣ್ಣ, ಇವರೇ ಗೆದ್ದಿದ್ದು. ಸಾಧು ಸರ್. ಸದ್ಯಕ್ಕೆ ನಿಜವಾಗ್ಲೂ ವಿನ್ ಆಗಿರೋದು ಇಟ್ಸ್ ಒನ್ ಅಂಡ್ ಓನ್ಲಿ ಸಾಧು ಮಹಾರಾಜ್. ಬರ್ಲಿ ಮ್ಯೂಸಿಕ್. ಎಲ್ರಿಗೂ ಒಂದು ಆಸೆ ಇರುತ್ತೆ, ನಾನು ಹಿಸ್ಟ್ರಿನಲ್ಲಿ ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅಂತ. ಈಗ ಬರ್ತಾ ಇರೋಂತ ಮುಂದಿನ ಸ್ಕಿಟ್ ಅಲ್ಲಿ ಹಿಸ್ಟ್ರಿನೇ ಚೇಂಜ್ ಮಾಡೋದಕ್ಕೆ ಬರ್ತಾ ಇದಾರೆ. ಏನ್ ಆ ಚೇಂಜಸ್ ಅಂತ ನೀವು ತಿಳ್ಕೋಬೇಕು ಅಂದ್ರೆ ಈ ಸ್ಕಿಟ್ ಅನ್ನ ನೋಡ್ಲೇಬೇಕು. ಚಪ್ಪಾಳಗಳೊಂದಿಗೆ ಸ್ವಾಗತಿಸಿ ಮಹಿತಾ, ದೀಪಿಕಾ ಹಾಗೂ ನಮ್ಮ ಗೀಚಿ ಗಿಲ್ಗಿಲಿಯ ಆಲ್ ಮೆಂಟರ್. ನಾನು ಲವರ್ ಮುತ್ ಕೊಡ್ತಾ ಹಂಗೆ ಬಂದ್ಬಿಟ್ಟಿದ್ದೀನಿ. ನಾನು ಇಲ್ವಾ ಕ್ಯಾಪ್ಟನ್? ಥ್ಯಾಂಕ್ ಯು ಕಣಮ್ಮ. ಕ್ಯಾಪ್ಟನ್ ಕಾಲ್ ಮಾಡಿ ಹೇಳ್ತೀನಿ ಅಂದೆ. ಹಂಗೆ ಹೇಳ್ದ ಸ್ವರ್ಗ ರಪ್ಪನ್ ತಪಾಸ ಆಗ್ಬಿಡ್ತಲ್ಲಮ್ಮ. 20 ವರ್ಷದಿಂದ ಮದುವೆನೂ ಆಗದೆ ಮಕ್ಕಳು ಮಾಡ್ಕೊಳ್ದೆ ಒಂದು ಟೈಮರ್ ಮಿಷಿನ್ ಕಂಡಿಡ್ತಿದ್ದೀನಿ ಕಣಮ್ಮ. ಅದು ವರ್ಕ್ ಹಾಕ್ಬಿಟ್ರೆ ಯೂಟ್ಯೂಬ್ಗೆ ಬಿಟ್ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ಆಗ್ಬಿಡ್ಬೋದು ನಾವು. ಹಿಡ್ಕೋ, ಇವಾಗ ಆನ್ ಮಾಡ್ತೀನಿ, ಆನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದು. ಕಷ್ಟಪಟ್ಟು ಕಂಡಿಡ್ದಿರೋ ಟೈಮರ್ ಮಿಷಿನ್. ಸೂಪರ್ ಕ್ಯಾಪ್ಟನ್. ಆಮೇಲೆ ಇನ್ನೊಂದು ಮಿಷಿನ್ ಕಂಡಿಡ್ತಿದೆ. ಯಾವುದು? ಏಜ್ ಎಷ್ಟು ಅಂತ ಕಂಡಿಡಿಯೋ ಮಿಷಿನ್. ಸೂಪರ್ ಇನ್ವೆನ್ಷನ್. ಏನಾಯ್ತು ಕ್ಯಾಪ್ಟನ್? ಆ ಚಂದ್ರಪ್ರಭನ್ ತಗೊಬಂದ್ ನಿಲ್ಲಿಸ್ತೆ. ಆ ಮಿಷಿನ್ ಎಷ್ಟು ಏಜ್ ತೋರಿಸ್ಬೇಕು ಅಂತ ಗೊತ್ತಿಲ್ಲದ ಸ್ವಿಚ್ ಆಫ್ ಆಗೋಯ್ತು. ಇತಿಹಾಸ ಪುಟದಲ್ಲಿ ನನ್ನ ಹೆಸರೇ ಇಲ್ಲ ಕಣಮ್ಮ. ಅದಕ್ಕೆ ಈ ಟೈಮರ್ ಮಿಷಿನ್ ಕಂಡಿಡ್ತಿದ್ದೀನಿ. 200 ವರ್ಷದ ಹಿಂದೆ ಹೋಗ್ಬೋದು ಈ ಮಿಷಿನ್ ಅಲ್ಲಿ ನಾವು. ಹೋಗಿರೋರ್ ಜೊತೆನೂ ಮಾತಾಡ್ಬೋದು ನಾವು. ಈಗ ಮಾತಾಡ್ಲಾ? ಮಾತಾಡಿ ಕ್ಯಾಪ್ಟನ್. ಪ್ರಶಾಂತ ಚೆನ್ನಾಗಿದ್ಯೇನೋ? ಕ್ಯಾಪ್ಟನ್ ಅವನಿನ್ನು ಬದುಕಿದಾನೆ. ನನ್ ಪಾಲ್ಗೆ ಯಾವತ್ತೋ ಸತ್ತೋಗಿದ್ದಾನೆ ಕಣಮ್ಮ. 200 ವರ್ಷದ ಹಿಂದೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಜನಗಳನ್ನೆಲ್ಲ ಮಾತಾಡ್ಸಿ, ನೋಡು ಮೊಬೈಲ್ ಕಂಡಿಡ್ದಿತ್ ನಾನೇ, ಲೈಟ್ ಕಂಡಿಡ್ದಿತ್ ನಾನೇ ಅಂತ ಎಲ್ಲ ಹೇಳಿ ವಿಡಿಯೋ ಮಾಡ್ಕೊ ಬಂದ್ಬಿಟ್ಟು ಇಲ್ಲಿ
ಬಿಡೋಣ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗ್ತೀವಿ, ಇತಿಹಾಸ ಪುಟದಲ್ಲಿ ನನ್ನ ಹೆಸರು ಸೇರ್ಕೊಳ್ಳುತ್ತೆ. ಓಕೆ ಕ್ಯಾಪ್ಟನ್. ಓಕೆ, ಸ್ಟಾರ್ಟ್ ಮಾಡ್ತೀನಿ. ನೀನು ಓವರ್ ಆಕ್ಟಿಂಗ್ ಮಾಡ್ಬೇಡ, ಎಮೋಷನಲ್ ಸ್ಕಿಟ್ ಮಾಡಿ ಮಾಡಿ ಹಾಳಾಗ್ಬಿಟ್ಟಿದ್ದೀನಿ. ಇನ್ನು ಹುಚ್ಚೆ ಆನ್ ಮಾಡಿಲ್ಲ, ಇರೋ. ಏನಾಯ್ತು ಕ್ಯಾಪ್ಟನ್? ಸ್ಟಾರ್ಟ್ ಆಯ್ತಲ್ಲ ಕಣಮ್ಮ. ಇವಾಗ ಏನ್ ಮಾಡೋದು? ಒಂದ್ ನಿಮಿಷ. ಸ್ಟಾರ್ಟ್ ಆಗ್ಬಿಡ್ತು. ಯಾವ್ದಾದ್ರು ಅಷ್ಟೇ ಕಣಮ್ಮ, ಉಗಿದ್ರೇನೆ ಸರಿಯಾಗದು. ಹೌದಾ ಕ್ಯಾಪ್ಟನ್? ಹೋಗೋಣ. ಹಾ. ಮೇಲಾಯ್ತು ಕಣಮ್ಮ, ನೋಡು. ಕ್ಯಾಪ್ಟನ್ ಏನಿದು ಕ್ಯಾಪ್ಟನ್? ವಾವ್, ಎಷ್ಟು ಚೆನ್ನಾಗಿದೆ ಕ್ಯಾಪ್ಟನ್. ಅಲ್ಲಿ ಸೈಡ್ ಅಲ್ಲೆಲ್ಲ ನೋಡಮ್ಮ, ಸಖತ್ತಾಗಿದೆ. ಹೌದು ಕ್ಯಾಪ್ಟನ್. ಕ್ಯಾಪ್ಟನ್ ನಾವು ಇಷ್ಟು ಬೇಗ ಬಂದ್ಬಿಟ್ವಾ? ಇಲ್ಲ ಇನ್ನೇನೋ ಬಂದ್ಬಿಡ್ತೀವಿ. ಅಯ್ಯೋ, ಗೇರ್ ನಾವು ಚೂರು ಒಳಿಕಾಗ್ತೀವಿ. ಲಾಕ್ ಮಾಡ್ಬಿಟ್ಟೆ. ಕೆಳಗ್ ನೋಡಮ್ಮ, ಕೆಳಗೆ. ಭಯಪಡ್ಬೇಡ, ಅಲ್ಲಿ ಹಿಡ್ಕೊ ನನ್ನ ಗಟ್ಟೆಗೆ. ಈ ಕಡೆ ಇರಮ್ಮ. ಕ್ಯಾಪ್ಟನ್ ಏನಿದು? ಒಳ್ಳೆ ಲಾರಿ ಹಾರ್ನ್ ಸೌಂಡ್ ಇದ್ದಂಗಿದೆ. ಓ ಕಣಮ್ಮ, ಯಾವನಾರ ಅಡ್ಡ ಬಂದ್ಬಿಟ್ರೆ ಸೈಡ್ಗೆ ಹೋಗೋತ ಕಳ್ಸಕ್ ಬೇಡವಾ? ಓಕೆ. ಓಹೋ, ಬಂತು ಕಣಮ್ಮ. ಕ್ಯಾಪ್ಟನ್ ಸೇಫ್ ಆಗಿ ಲ್ಯಾಂಡ್ ಮಾಡಿ. ಲ್ಯಾಂಡ್ ಮಾಡೋದ್ ಬೇಡ, ಇರಮ್ಮ, ಅದು ಯೂನಿವರ್ಸಿಟಿ. ಮುಂದಕ್ಕೆ ಹೋದ್ರೆ ಕಾಡು. ಬಂದು. ಒಬ್ಬ ನಿಂತ್ಕೋತ್ ಕಣಮ್ಮ. ಕ್ಯಾಪ್ಟನ್ ಎಲ್ಲಿಗೆ ಬಂದಿದೀವಿ ಕ್ಯಾಪ್ಟನ್? ಕಾಡಕ್ ಬಂದಿದೀವಿ ಕಣಮ್ಮ. ಕ್ಯಾಪ್ಟನ್ 200 ವರ್ಷ ಅನ್ಬಿಟ್ಟು 2000 ವರ್ಷದಿಂದ ಕರ್ಕೊಂಡ್ ಬಂದಿದ್ದೀರಲ್ಲ ಕ್ಯಾಪ್ಟನ್. 1 ಸೊನ್ನೆ ಜಾಸ್ತಿ ಆಗ್ಬಿಟ್ಟಿದೀನಿ ಕಣಮ್ಮ. ಏನ್ ತಲೆ ಕೆಡಿಸ್ಕೊಬೇಡ, ಅದನ್ನೇ ವಿಡಿಯೋ ಮಾಡ್ಕೊಂಡು ಹೋಗಿ ತಗೋಗ್ಬಿಡೋಣ ಅಷ್ಟೇ. ಏನಕ್ಕೆ ತಲೆ ಕೆಡಿಸ್ಕೊತೀಯ? ನಡಿ. ಲಾಕ್ ಮಾಡ್ತೀನಿ ನೀವು. ಸೋಮವಾರದೊತ್ತು ನಾನ್ ವೆಜ್ ತಿಂದರೆ ಏಕೈಕ ಪ್ರಾಣಿ ಅಂತಂದ್ರೆ ಮೊಸಳೆ ಅಂತ ಬರ್ಕೋ. ನಾನೇ ಕಂಡಿಡ್ತಿತ್ತು ಅಂತ ಬರ್ಕೋ. ಮೊಸಳೆನ ಹಿಂಗ್ ನಡ್ಕೋಯ್ತೈತೆ. ಇಲ್ಲ ನೀರಿದೆ ದಹಿ ಜೋಡಿಯಕ್ಕೆ ದಡದಲ್ಲಿ ನಡ್ಕೋಬೇಕು ಅಷ್ಟೇ. ಕಾಮಿಡಿ ಪಂಚ್ ಮಾಡಿತ್ತು ಫಸ್ಟ್, ಮೊಸಳೆ ಅಂತ ಬರ್ಕೋ. ಎಸ್ ಕ್ಯಾಪ್ಟನ್. ಇದಕ್ಕೆ ಅಷ್ಟೇನೆ ಪಂಚ್ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತಾಗಬಾರ್ದ. ಚಟ್ಟಿ ಹಾಕಿರೋ ಮೊಷ್ಟೇ ಫಸ್ಟ್ ಟೈಮ್ ನೋಡಿದ್ದ. ಕರಡಿ ಬತ್ತೈತ್ ಕಣಮ್ಮ, ಕರಡಿ. ಅಕ್ಕ ಸಕ್ಕ
ಏನಮ್ಮ ಈ ಸಾಂಗ್ ಎಲ್ಲೋ ಕೇಳಿದೀನಿ ಕ್ಯಾಪ್ಟನ್. 2000 ಇತಿಹಾಸದಲ್ಲಿ ವಿಕ್ರಾಂತ್ ರೋಣ ಇಲ್ಲೇ ಇದ್ನಂತೆ. ಬರ್ಕೋತೀನಿ. ಕಾಮುಚ್ ಸಿಂಗಾಲಾಕಿ ಸಿಂಗಾಲಾಕಿ ಲೇಲಪಾಡಿ ಲೇಲಪಾಡಿ ಲೇಲಪಾಡಿಗ ಲೇಲಪಾಡಿ, ಲೇಲಪಾಡಿ, ಲೇಲಪಾಡಿಗ. ಕ್ಯಾಪ್ಟನ್, ಹಾ ಅಯ್ಯೋ ಏನ್ ಮಾಡ್ತಿದ್ದಾರೆ ಕ್ಯಾಪ್ಟನ್? ಎಲ್ಲ ಕುತ್ಕ ಲೂಡೋ ಆಡ್ತವ್ರ ಕಣಮ್ಮ. ಕರಡಿ ಹೊಡೆದ್ಬಿಟ್ಟು ಅಲ್ಲಿ ತಿಂತವ್ರ ಏನ್ ಮಾಡ್ತಾವ್ರ ಅಂತ ಕೇಳ್ತವ್ರೆ. ತಾಕತ್ತಿದೆ ಹತ್ರ ವತ್ಸಲ. ಎತ್ರ ತಾಕತ್ತಿದ್ರೆ ಹತ್ರ. ಅಯ್ಯೋ ಗೊಬ್ಬರ ನಿನ್ನ ಎಲೆ ಉದುರೋಗ್ತಾ ಇದೆ ಕಣಿ. ಅವನೇನನ್ನ ಸರ್ಚ್ ಮಾಡು, ಗೂಗಲ್ ಅಲ್ಲಿ ಸರ್ಚ್ ಮಾಡು, ಸ್ಕ್ರಿಪ್ಟ್ ತೆಗೆ. ಕ್ಯಾಪ್ಟನ್, ಇವನ್ ಕೇಳ್ದ ಇವ್ರು ಯಾರು ಅಂತ. ಅದಕ್ಕೆ ಅವನ್ ಹೇಳ್ದ ನಾಡಿಂದ ಬಂದಿರೋರು ಅಂತ. ಅದಕ್ಕೆ ಇವನ್ ಹೇಳ್ದ ದೊಡ್ಡ ನಾಡಿಂದ ಬಂದಿರೋರು ಅಂತ. ಓ, ನಾಡಿಂದ ಬಂದವ್ರಿಗೆ ನೀವು ದೊಡ್ಡ ಅಂತೀರಾ? ಈಗ ಇವ್ರ ಭಾಷೆಯಲ್ಲಿ ಮಾತಾಡ್ತೀನಿ ನೋಡ್ ನಾನು. ಮಾತಾಡಿ ಕ್ಯಾಪ್ಟನ್. ಹಾಂತಿಕಾ ಹಾಂತಿಕಾ ಕಾಮಿಡಿ ಕಾಮಿಡಿ ಕಾಮಿಡಿ. ಏನಂದ್ರು ಕ್ಯಾಪ್ಟನ್? ನಿನ್ ಕಾಮಿಡಿಗೆ ನಾನು ಜೋಡು ಅಂತ ಊದ್ಬಿಡ್ತು. ಕನ್ನಡ ಮಾತಾಡೋ ಖಜೂರ್. ಯಾವನ್ನವ ನನ್ಕಿಂತ ಮುಂಚೆ ಕನ್ನಡ ಮಾತಾಡೋನಿಲ್ಲ. ನೀನೇ ಕಣಲೆ ಖಜೂರ್. ನೀವು ನಿಮ್ಗೆ ಕನ್ನಡ ಬರುತ್ತೇನೆ? ನಮ್ಗೂ ಬರ್ತದೆ ಕಣಲೆ. ಗುರು ಒಂದಾದಿಗಳು ಉತ್ಪಲಂ ನೀರೊಳಗಿರ್ದು ಬೆಮರ್ತ ನೂರಾಗ ಪತಾಕಂ. ನೋಡಿಪ್ಪ, ನೋಡಿ ನಾನು ಸೈಂಟಿಸ್ಟ್.
ರಕ್ತ ಕಿತ್ಕೊಂಡ್ಬರ್ತೈತೆ ಗೋಲ್ಡನ್ ಬಜಾರ್ ಅಂತೆಲ್ಲ ನನ್ ಮಕ್ಳ ಈ ಕಲ್ ತಗೊಂಡು ನೋಡಿ, ಇನ್ನೊಂದು ಕಲ್ ತಗೊಂಡು ಜೋರಾಗಿ ಉಜ್ಜೋದ್ರಿಂದ ಕಲ್ಲಲ್ಲಿ ಒಂದು ಶಾಖಮಾನ ಉತ್ಪತ್ತಿ ಆಗುತ್ತೆ. ಆ ಶಾಖ ಆ ಶಾಖ ಉತ್ಪತ್ತಿ ಆಗುತ್ತೆ. ಆ ಶಾಖದಿಂದ ನಿಮ್ಗೆ ನಿಮ್ ಕುಟ್ಟುದಾಗ ಒಂದು ಬೆಂಕಿ ಬರುತ್ತೆ. ಆ ಬೆಂಕಿ ಅಷ್ಟೆಲ್ಲ ಕಷ್ಟ ಯಾಕೆ ಪಡ್ಬೇಕು? ಇನ್ನೇನ್ ಮಾಡ್ತೀಯಾ? ಕ್ವಾಣೆ ನಿಮ್ಮ ಅಜ್ಜಿ ಕ್ವಾಣೆ 2000 ಇತಿಹಾಸದಲ್ಲಿ ನನ್ನ ಮಗನೇ ಲೈಟ್ರು ಎಲೆಕ್ಟ್ರಿಕಲ್ ಲೈಟ್ರ್ ಎಲ್ಲಿಂದ ಬಂದಿತ್ತು? ನಾವ್ ಹೇಳಕ್ ಮುಂಚೆ ಅವ್ರಿಗೆಲ್ಲ ಗೊತ್ತಿದ್ಯಲ್ಲ. ಇರಮ್ಮ ಇದನ್ ಕಂಡಿಡ್ದಿರಕ್ ಸಾಧ್ಯನೇ ಇರಲ್ಲ ಮೈಲಿ. ನಾನೇ ಕಂಡಿಡ್ದಿರೋದು. ನೋಡ್ಲಿಲ್ವಾ? ಇಲ್ಲಿ ನೋಡಿಲಿ, ಈ ಬಿಲ್ಲು ಬಾಣ ತಕೊಂಡ್ ಬೇಟೆ ಆಡೋದ್ ನೋಡಿಲ್ವಾ? ನಾನೊಂದು ವೆಪನ್ ಕಂಡಿಡ್ದಿದ್ದೀನಿ ಕಣ. ಹೇಳ್ತೀನಿ ಈ ವೆಪನ್ ನ ಒಂದ್ಸತಿ ಲೋಡ್ ಮಾಡಿ ಹಂಗೆ ಗುರಿ ಇಟ್ಟು ಪ್ರಾಣಿ ಟಡ್ಗ ಅಂತ ಹೊಡೆದ್ರೆ 6 ಬೇಟೆ ಒಂದೇ ಸತಿ ಆಡ್ಬೋದು. ನೋಡು ನನ್ ಮಗ್ನ ಏನ್ ಕ್ಯಾಪ್ಟನ್, ನೀವ್ ಕೊಟ್ಟಿದ್ ಪಿಸ್ತೂಲ್ ನಾವ್ ಒಪ್ಕೊಂಡ್ಬಿಟ್ರು. ಕೊನೆಗ್ ನೀವ್ ಇದನ್ ಕಂಡಿಡಿದ್ರಿ ಅಂತ Galacticao! Anda! क्या चाह रे? चाह नहीं, उनको कापी दे दो. ಏನ್ ಕ್ಯಾಪ್ಟನ್ ಇದು? KGF ದೊಡ್ಡಮ್ಮನ ಹಿಡ್ಕೊಂಡು ಕೂತಾರಲ್ಲ, ಇದು ಹೆಂಗ್ ಬಂತು? ಅವ್ನ್ ದೊಡ್ಡಮ್ಮನ್ನೇ ಇಟ್ಕೊಂಡ, ನೀನ್ ಈ ಅಮ್ಮ ಏನಕ್ಕೆ? ಏನು ಅದನ್ನ ಇಟ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ತಾ? ಫೋನ್ ಕುಡಿಲಿ ಇವನೇ ಬರಲಿ. ಇವ್ ಅಮ್ಮನ ಜೊತೆಗೆ ಹಿಂಗ್ ಮಾತಾಡ್ತಾ ಕೂತಿದ್ರೆ ಇವ್ರಿಗೆಲ್ಲರಿಗೂ ಬೇಜಾರಾಗಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ನೀನು? ಇದನ್ ತಕೋ, ಇದ್ ನಾನೇ ಕಂಡಿಡ್ದಿರೋದು ಫೋನು. ಈ ಫೋನ್ ಎಷ್ಟೊತ್ತು ವಿಡಿಯೋ ಕಾಲ್ ಮಾಡ್ತೀಯ? ಲೊಕೇಶನ್ ಬರ್ತೀನಿ, ಒಂದ್ ನಿಮಿಷ ಇರು. ಅತಿಥಿ ಹಾಲು ಊಟ ಏನ ಅಡ್ಗೆ ಮಾಡು. ಅಡ್ಗೆನೆ ಮಾಡ್ಬಿಟ್ಟಿದ್ದೀನಲ್ಲಪ್ಪ. ನೋಡ ಫಸ್ಟ್ 2 ಕಲ್ಲನ್ನ 2 ಅಡಿ ಅಡಿಯಲ್ಲಿ ಇಟ್ಕೊಬೇಕು. ಇಟ್ಕೊಂಡು ಒಂದಷ್ಟು ತರಗೆಲೆಗಳನ್ನೆಲ್ಲ ಹಿಂಗ್ ಗುಟಿ ಹಾಕ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ಅನ್ನ ಬೇಯಿಸ್ಕೊಂಡು. ಇದೆಲ್ಲ ಯಾಕೆ ಮಾಡ್ಬೇಕು? ಯಾಕೆ ಇನ್ನೇನ್ ಮಾಡ್ತೀಯಾ? ಟೊಮಾಟೊ ಫುಡ್ ಆರ್ಡರ್ ರೆಡಿ ಸರ್. ರೆಡಿ ಸರ್, ನೋಡಿ ಸರ್. ಪನೀರ್ ಟಿಕ್ಕಾ ಹೇ? ಇವನೇ ಮೆಂಟ್ರು ಬರ್ರಿ. ಹೆಂಗ್ ಬಂದೆ ನೀನು? ಸೈಕಲ್ ತಗೊಂಡ್ ಬಂದೆ. ನನ್ನ ಮಗನ 5 ಕೋಟಿ ಖರ್ಚು ಮಾಡ್ಕೊಂಡ್ ಮಿಷಿನ್ ತಗೊಂಡ್ ಬಂದಿದ್ದೀನಿ, ನೀನ್ ಸೈಕಲ್ ಅಲ್ಲಿ ಬಂದಿದ್ಯಾ? ಆಡಿಗೊಬ್ಬ ಅತಿಥಿ ಬಂದಿದ್ದಾನೆ, ಅವನಿಗೆ ಏನಾದ್ರು ಕೊಡೋದ್ಬಿಟ್ಟು ನೀವೇ ತಿಂತೀರಲ್ಲ. ಹಾಲು ಕುಡಿತೀರಾ? ಹಾಲಾದ್ರೂ ಓಕೆ. ನನ್ಗೆ ಸುಮ್ನಿರಮ್ಮ, ಹಾಲು ಕುಡಿಲಿ. ಕುಡಿ, ಹಾಲು ಕುಡಿ. ಬೇಡ. ಕುಡಿಯಮ್ಮ, ಗಟ್ಟಿ ಹಾಲು ಚೆನ್ನಾಗಿರ್ತವೆ, ಕಾಡ್ದು. ಕುಡಿ. ಹಾಲು ಇಷ್ಟ ಆಯ್ತಾ? ಇಷ್ಟ ಆಯ್ತು. ಸ್ವಲ್ಪ ಬೇಕಾ? ಸೂಪರ್ ಆಗಿದೆ, ಸಾಕು. ಹಂಗಾದ್ರೆ ನಾಯಿ ಕಳಿಸಿ. ಇದು ಯಾವಲ್ಲ? ನೀನ್ ಇಷ್ಟಕ್ಕೆ ಹಿಂಗಂದ್ರೆ ಹೊರತೋಗಿರೋ ಎಗಣದ ಬಾತ್. ಯಾವತ್ ತಿಂತ ನಾವು ಎಗಣದ ಬಾತು? ನಮಗ್ ಅದೇ ಫೇವ್ರೇಟ್. ಕ್ಯಾಪ್ಟನ್, ಇಲ್ಲಿಂದ ತಪ್ಪಿಸ್ಕೊಳಕ್ ಏನಾದ್ರು ಒಂದು ಐಡಿಯಾ ಮಾಡಿ ಕ್ಯಾಪ್ಟನ್. ಏನಮ್ಮ ಮಾಡೋದಿ? ನನ್ ಮಕ್ಳು ಬಾನ ಬೇಕಿ ಏನೇನೋ ಹಿಡ್ಕೊಂಡ್ ಸಾಯ್ತ. ಬಾರಮ್ಮ ಮುಂದಕ್ಕೆ.
ಏನ್ ಅತಿಥಿ ಸತ್ಕಾರ ಮಾಡ್ತಾರ ಈ ಕಾಡಲ್ಲಿ ನಮ್ಮ ಮನೆ ಕಡೆ ಬಂದಿದ್ರೆ ಒಳ್ಳೆ ಐಟಮ್ ಡ್ಯಾನ್ಸ್ ಆಡಿಸ್ಬಿಟ್ಟು ಊಟ ಮಾಡ್ಸವು ಐಟಮ್ ಡ್ಯಾನ್ಸ್ ಬೇಕು ನಂಗೆ. ಇಡೀ ನಮ್ ಕಾಡಿಗೆ ಒಂದೇ ಐಟಮ್ ಇರೋದು ಯಾವ್ದು? ಇವಳೆ ನಮ್ಮ ಇಡೀ ಕಾಡಿಗೆ ಎಂಟರ್ಟೈನ್ಮೆಂಟ್. ನಮಸ್ಕಾರ ನಮಸ್ಕಾರ. ಅಯ್ಯೋ ಚೆನ್ನಾಗಿದೆ. ಇವತ್ತು ನನ್ ಜೊತೆ ಬೇಟೆ ಆಡಕ ಯಾರು ಬತ್ರ? ನಾನ್ ಬರ್ತೀನಿ ನಡಿ. ಅಪ್ಪಿ ನಮ್ ಕಾಡಲ್ಲಿ ಬೇಟೆ ಅಂದ್ರೆ ಆ ಬೇಟೆ ಅಲ್ಲ. ಮತ್ತೆ ಅಯ್ಯೋ ಬೇಟೆಗೆ ಹೋಗ್ತೀಯ ನೀನು? ಅಲ್ಲಮ್ಮ ಇದ್ರಲ್ಲಿ ನಿಮ್ ಗಂಡ ಯಾರಮ್ಮ? ಯಾರು ಪ್ರೀತ್ರ ಅವರ ಬತ್ತ. ಮಳೆ ಬರಂಗಿದೆ. ಇಷ್ಟು ದಿನ ನಮ್ಮೆಲ್ಲರ ಎಂಟರ್ಟೈನ್ಮೆಂಟ್ ಇವತ್ತು ಬೇರೆ ಜೊತೆ ಇವನೇ ಯಾಕೆ ಇಷ್ಟೊಂದು ಎಮೋಷನಲ್ ಆಯ್ತಾ ಇದಿಲ್ಲ? ಯಾಕೆ? ನಮ್ ಕಾಡಲ್ಲಿ ಸಿಡ್ಲು ಬಂದಾಗ ಯಾರನ್ನ ತಪ್ಕೊಂಡ್ರೆ ಅವಳೇ ಅವ್ರಿಗೆ ಇಡೀ ತುಳಿದಿರೋ ಸೈಕಲ್ ನಾನು ಯಾಕೆ ತುಳಿಲೆ? ಸೈಕಲ್ ಬಸ್ ಎಲ್ಲ ಸರಿ ಆಗ್ಬೇಕಂದ್ರೆ ಒಂದ್ ಮುತ್ತು ಕೊಡು ಸರಿ. ಮುತ್ ಕೊಟ್ಟು ಸರಿ ಆಗ್ಬಿಡ್ಬೇಕು. ನಾನು ಆಮೇಲೆ ಅದೇ ಆಮೇಲೆ ಸರಿ ಇಲ್ಲ ನಾನು. ಚಿನಿಯಪ್ಪ ಪೋಂ ಪೋಂ ಚಿನಿಯಪ್ಪ ಪೋಂ ಪೋಂ ಚಿನಿಯಪ್ಪ ಚಿನಿಯಮ್ಮ ಪೋಂ 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 ಜಗ್ಗಪ್ಪ ಪೋಂ ಪೋಂ ಜಗ್ಗಪ್ಪ ರಘುವಮ್ಮ ಪೋಂ 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 ಸಾಧು ಸರ್ ಪೋಂ ಪೋಂ ಶಕ್ತಿ ಮ್ಯಾನ್ ಪೋಂ ಪೋಂ ಸಾಧು ಸರ್ ಶಕ್ತಿ ಮ್ಯಾನ್ ಪೋಂ. ಯಾರ್ಲ ಇದು? ಯಾರ್ಲಾ? ನಮ್ ಕಾಡಲ್ಲಿ ಲೆಫ್ಟ್ ಕಿಸ್ ಕೊಟ್ರೆ ಮಕ್ಕಳಾಯ್ತವೆ. ನನ್ನ ಮಗುನ ನನ್ನ ಮಕ್ಳ ಇದ ಬೋನಸ್ ಬಟ್ಟೆ ಚೇಂಜ್ ಬರಬಹುದು ಸೊನ್ನೆ ಎಲ್ಲ ಚೇಂಜ್ ಮಾಡ. ನಮ್ಮಮ್ಮ ಕಾಯ್ತಿರ್ತಾರೆ. ನನಗೇನಿಲ್ಲ ಹಂಗಾದ್ರೆ ತುಂಬ ಕೂತ್ಕೊಳ್ಳಮ್ಮ. ಬಟ್ಟೆ ಬಿಚ್ಚ ನಾನು ಬಿಚ್ಚಲ್ಲ ಕಣ. ಇದೇನಿದು ಹೊಸ ವೇಷ?
ಇದು ಇದು ಗೆಚ್ಚಿ ಗಿಲಿಗಿಲಿ ಅಂದ್ರೆ, ಇದು ಎಂಟರ್ಟೈನ್ಮೆಂಟ್ ಅಂದ್ರೆ, ಇದು ವಿಭಿನ್ನ ಪ್ರಯತ್ನ ಅಂದ್ರೆ ಗೆಚ್ಚಿ ಗಿಲಿಗಿಲಿ ಒಂದ್ಸಲ ಬಲ ಚಪ್ಪಾಳೆ. ಈ ಒಂದು ಎಂಟರ್ಟೈನ್ಮೆಂಟ್ ಹೇಗಿತ್ತು ಅಂತ ಜಡ್ಜಸ್ ಕೇಳ್ತೀನಿ. ಶ್ರುತಿ ಮೇಡಮ್, ಹೇಗ ಅನಿಸ್ತು ಈ ನಿಮ್ಮ ಕಾಡು? ಕಮೆಂಟ್ಸ್ ಹೇಳಕ್ ಮುಂಚೆನೆ ನಾನು ಗೋಲ್ಡನ್ ಗಿಲಿಗಿಲಿ ಕೊಟ್ಟಿದ್ದೀನಿ ಅಂದ್ರೆ ಹೌದು, ಈ ಸ್ಕಿಟ್ ಎಷ್ಟು ಚೆನ್ನಾಗಿತ್ತು ಅಂತ ಅರ್ಥ. ಏನ್ ಗೊತ್ತಾ, ಈ ಸ್ಕಿಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ಬರ್ದು ಅದಕ್ಕೊಂದು ಆರ್ಟ್ ಡೈರೆಕ್ಟರ್ ಒಂದು ಮಿಷಿನ್ ಅಂತ ಕಂಡು ಹಿಡಿದು 2000 ವರ್ಷಕ್ಕೆ ಹಿಂದಕ್ಕೆಲ್ಲ ಹೋಗಿ ಒಂದು ವಿಶೇಷವಾದಂತ ಸೆಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಲ್ವಾ. ಇವರೆಲ್ಲ ಇಷ್ಟೊಂದು ಕಷ್ಟಪಟ್ಟು 2000 ವರ್ಷಕ್ಕೆ ಹಿಂದಕ್ಕೆ ಹೋದ್ರಲ್ವಾ. ನಾನ್ ಇಲ್ಲಿಂದ ಅಲ್ಲಿ ನಡ್ಕೊಂಡ್ ಬಂದ್ರೆ 2000 ವರ್ಷ ಹಿಂದಕ್ಕೆ ಹೋಗ್ತೀನಿ, ಅಲ್ಲಿ ಯಾಕೆ ಬರ್ಬಾರ್ದು? ಪ್ಲೀಸ್ ಬನ್ನಿ ಬನ್ನಿ ಬನ್ನಿ. ಇಂಗ್ಲಿಷ್ ಸಿನಿಮಾಗಳಾಗ್ಲಿ ಅಥವಾ ಹೊರ ದೇಶದ ಸಿನಿಮಾಗಳಲ್ಲಿ ನಾನು ತುಂಬಾ ಇಷ್ಟಪಡೋ ಒಂದು ಸಿನಿಮಾ ಅಪೋಕಲಿಪ್ಟು. ಓ ಮೈ ಗಾಡ್, ಆ ಸಿನಿಮಾ ನೋಡಿದ್ಮೇಲೆ ಅದನ್ನ ಈ ತರದ್ದು ಒಂದು ಸೃಷ್ಟಿಲಿ ಒಳಗಡೆ ತಗೊಂಡ್ ಬರ್ಬೋದಾ ಅಂತ ನಾನು ಕಲ್ಪನೆನೂ ಮಾಡ್ಲಿಲ್ಲ ರೀ. ನಿಜವಾಗ್ಲೂ ಈ ಸ್ಕಿಟ್ ನೋಡಿದ್ಮೇಲೆ ಅನಿಸ್ತಾ ಇದೆ ಇದು ಗಿಚ್ಚಿ ಗಿಲಿಗಿಲಿಯ ಶಕ್ತಿ ಅಂತ. ಇದು ನಮ್ಗೆ ವೇದಿಕೆಗಿರುವಂತಹ ವಿಶೇಷತೆ. ಏನ್ ಈ ತರದೊಂದು ಕಲ್ಪನೆ ಮಾಡಕ್ ಸಾಧ್ಯನಾ? ನಾನು ಆವಾಗ್ಲೇ ಹೇಳಿಲ್ಲ, ನಮ್ಮ ನಿರೀಕ್ಷೆಗೂ ಮೀರಿದಂತ ಅನಿರೀಕ್ಷಿತವಾದಂತ ವಿಚಾರಗಳನ್ನ ಕೊಡೋ ಶಕ್ತಿ ಇರುವಂತ ಏಕೈಕ ಶೋ ಗಿಚ್ಚಿ ಗಿಲಿಗಿಲಿ ಅಂತ. ಅದನ್ನ ಪ್ರೂವ್ ಮಾಡ್ಬಿಟ್ರಿ ನೀವೆಲ್ಲ. 2000 ವರ್ಷ ಹಿಂದಕ್ಕೆ ಹೋಗ್ತಾರಂತೆ, ಅಲ್ಲಿ ಈ ಜನ ಇರ್ತಾರಂತೆ. ಗೊಬ್ಬರನ್ ಮೇಕಪ್ ನೋಡು, ಅಲ್ಲ ಮಜಾ ನೋಡಿ. 2000 ವರ್ಷದ ಹಿಂದೇನೋ ಅವ್ನ ಮೂಗು ಒಳಗೆ ಹೋಗಿದೆ. ಅಲ್ಲ, ಅದೇ ಹೈಲೈಟ್ ಆಗಿದೆ, ಅದೇ ಹೈಲೈಟ್. ಈ ಕಡೆ ನಮ್ಮ ಚಿಲ್ಲರ್ ಫೇಸ್ ಇರ್ಲಿ, ಗೊಬ್ಬರ ಸಖತ್ ಕಣೋ. ಈ ಮೇಕಪ್ ಮ್ಯಾನ್ ಯಾರು ಮಾಡಿದಾರಲ್ಲ, ದೊಡ್ಡ ಚಪ್ಪಾಳೆ ಬರ್ಲೇಬೇಕಣಪ್ಪ. ಕಾಡಿನ ರಾಣಿ ಅಂದ ಮಾತ್ರಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಇದುವರೆಗೂ ತುಟಿ ಕೆಂಪಗಿರೋದೇ ನೋಡಿರೋದು. ಕಾಡು ಅನ್ನೋ ಕಾರಣಕ್ಕೆ ತುಟಿ ಹಸಿರಿಗೆಲ್ಲ ಇರ್ಬೋದು. ಏನ್ರಿ ಇದೆಲ್ಲ ಕಲ್ಪನೆ, ಅದ್ಭುತ ಕಣಪ್ಪ. ಹುಲಿ ಆಗಿರ್ಬೋದು, ಏನ್ ರಾಜನ ನೀನು? ಅವ್ನ್ ಎಂಟ್ರಿ ನೋಡಿದ್ರ ಅದೇನೋ ನಾಲ್ಗೆ ಅಯ್ಯೋ ದೇವ್ರೆ. ನಮ್ಮ ಜಗಪ್ಪ ಮತ್ತೆ ಇವ್ರು ಸೈಂಟಿಸ್ಟ್ಗಳಂತೆ, ಯಾರು ನಂಬೋರು ಇವ್ರನ್ನ? ಇವ್ರುಗಳೆಲ್ಲ ಒಂಥರ ವಿಚಿತ್ರವಾಗಿ ಎಂಟ್ರಿ ಆದ್ರೆ ಕೊನೆಗೆ ನಮ್ ಜಗ್ಗಪ್ಪ ಮತ್ತೆ ರಾಘು ಒಂದ್ ಮಗು ಬಂತಲ್ಲ, ಆಹಾ ಎಂತ ಸುಂದರಿ ನೋಡಲಿ ನಿಮ್ಮೆಲ್ಲರ ಕಾಸ್ಟ್ಯೂಮು, ನಿಮ್ ಮೇಕಪ್, ಆಮೇಲೆ ಇದಕ್ಕೆ ಆದಂತ ಒಂದು ವಿಶೇಷವಾದಂತ ಒಂದು ಬ್ಯಾಕ್ ಗ್ರೌಂಡ್, ಅದು ಆ ಸಿನಿಮಾದೇ ಹಾಕಿರೋದ್ರಿಂದ ಆರ್ಡಿನರಿ ಮಾಡ್ಬಿಟ್ರಿ ಕಣಪ್ಪ ನೀವೆಲ್ಲ. ಇಟ್ ವಾಸ್ ಸೂಪರ್ ಅಲ್ಟಿಮೇಟ್ ಕಣ್ರಪ್ಪ. ಇದು ಯಾರು ಕಲ್ಪನೆನೇ ಮಾಡ್ಕೊಳಕ್ ಆಗಲ್ಲ. ಇದು ಡೈರೆಕ್ಷನ್ ಟೀಮ್ ಮತ್ತೆ ರೈಟರ್. ಇಲ್ಲ, ಆಕ್ಚುಲಿ ರೈಟರ್ ನ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಕರೀರಿ. ಈ ತರ ಒಂದು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಒಬ್ರ ಕೈಲ ಸಾಧ್ಯ. ದಟ್ ಈಸ್ ಒನ್ ಅಂಡ್ ಓನ್ಲಿ ಕಂಗ್ರಾಚುಲೇಷನ್ ಸಂದೀಪ್ ಅವರೇ. ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ ಸ್ಕಿಟ್. ತುಂಬಾನೇ ಅದ್ಭುತವಾಗಿ ಬರೆದಿದ್ರಿ. ಏನ್ ಇನ್ಸ್ಪಿರೇಷನ್ ಇದಕ್ಕೆ ಬರೆಯೋದಕ್ಕೆ? ಇಲ್ಲ, ಏನಿಲ್ಲ, ಜನರಲ್ ಆಗಿ ಎಲ್ರದ್ದು ಆರ್ಟಿಸ್ಟ್ ಗಳ ಇಂಪ್ಯಾಕ್ಟ್ ಆಗಿದ್ದು ಜಾಸ್ತಿ. ಸಂದೀಪ್ ಬಗ್ಗೆ ನಾನು ಹೇಳಲೇಬೇಕು. ಗಿಚ್ಚಿ ಗಿಲಿಗಿಲಿಯ ಆಲ್ಮೋಸ್ಟ್ ಎಲ್ಲಾ ಸ್ಕ್ರಿಪ್ಟ್ ಗಳನ್ನ ಬರೆಯೋದು, ಎಲ್ಲಾ ಕಲ್ಪನೆಗಳನ್ನ ಈ ತಲೆಯಲ್ಲಿ ಓಡಿಸೋದು ನಾನು. ಅದನ್ನ ಬರವಣಿಗೆಯ ರೂಪದಲ್ಲಿ ಬರೆಯೋದು ಸಂದೀಪ್. ಜೋರಾಗಿ ಚಪ್ಪಳೆ ಬರಲಿ, ಜೋರಾಗಿ ಚಪ್ಪಳೆ. ಬಟ್ ಆನ್ ಅ ಸೀರಿಯಸ್ ನೋಟ್, ಪ್ರತಿ ರಾತ್ರಿ ಎಣ್ಣೆ ಬಿಟ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸ್ಕ್ರಿಪ್ಟ್ಗಳನ್ನ ಬರೀತಾರೆ ಸಂದೀಪ್. ನಿಜವಾಗ್ಲು ನಿಮಗೆ ನಮ್ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸಂದೀಪ್. ಹೋಗ್ಬಿಟ್ಟು ಬನ್ನಿ. ಈ ತರದೊಂದು ಅದ್ಭುತವಾದ ಸ್ಕಿಟ್ ಗಳನ್ನ ನಿಮ್ಮಿಂದ ಬರ್ತಾನೆ ಇರ್ಲಿ. ಜನರ ನಿರೀಕ್ಷೆಗೂ ಮೀರಿ ನೀವೆಲ್ಲರ ಮನಸ್ಸನ್ನ ಹೀಗೆ
ಕದೀತಾರಿ ಅಂತ ಹೇಳ್ತಾ ಕೊನೆಗೆ ಈ ಸ್ಕಿಟ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳೋಣ. ಎಲ್ಲರೂ ಬನ್ನಿ, ಎಲ್ಲ ಬನ್ನಿ ಇವ್ರೆ. ರೆಡಿ? ಹಾ. ಅಜ್ಜ ಜಿಮ್ಮಿ. ಸೂಪರ್ ಸೂಪರ್. ಇದು ಗೆಚ್ಚಿ ಗಿಲಿಗಿಲಿ ಅಂದ್ರೆ, ಇದು ಎಂಟರ್ಟೈನ್ಮೆಂಟ್ ಅಂದ್ರೆ, ಇದು ವಿಭಿನ್ನ ಪ್ರಯತ್ನ ಅಂದ್ರೆ ಗೆಚ್ಚಿ ಗಿಲಿಗಿಲಿ ಒಂದ್ಸಲ ಬಲ ಚಪ್ಪಾಳೆ. ಈ ಒಂದು ಎಂಟರ್ಟೈನ್ಮೆಂಟ್ ಹೇಗಿತ್ತು ಅಂತ ಜಡ್ಜಸ್ ಕೇಳ್ತೀನಿ. ಶ್ರುತಿ ಮೇಡಮ್, ಹೇಗ ಅನಿಸ್ತು ಈ ನಿಮ್ಮ ಕಾಡು? ಹೆಂಗಪ್ಪ ನೀವೆಲ್ಲ ಹೊಗಳೋದು? ಕಮೆಂಟ್ಸ್ ಹೇಳಕ್ ಮುಂಚೆನೆ ನಾನು ಗೋಲ್ಡನ್ ಗಿಲಿಗಿಲಿ ಕೊಟ್ಟಿದ್ದೀನಿ ಅಂದ್ರೆ ಹೌದು, ಈ ಸ್ಕಿಟ್ ಎಷ್ಟು ಚೆನ್ನಾಗಿತ್ತು ಅಂತ ಅರ್ಥ. ಏನ್ ಗೊತ್ತಾ, ಈ ಸ್ಕಿಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ಬರ್ದು ಅದಕ್ಕೊಂದು ಆರ್ಟ್ ಡೈರೆಕ್ಟರ್ ಒಂದು ಮಿಷಿನ್ ಅಂತ ಕಂಡು ಹಿಡಿದು 2000 ವರ್ಷಕ್ಕೆ ಹಿಂದಕ್ಕೆಲ್ಲ ಹೋಗಿ ಒಂದು ವಿಶೇಷವಾದಂತ ಸೆಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಲ್ವಾ. ಇವರೆಲ್ಲ ಇಷ್ಟೊಂದು ಕಷ್ಟಪಟ್ಟು 2000 ವರ್ಷಕ್ಕೆ ಹಿಂದಕ್ಕೆ ಹೋದ್ರಲ್ವಾ. ನಾನ್ ಇಲ್ಲಿಂದ ಅಲ್ಲಿ ನಡ್ಕೊಂಡ್ ಬಂದ್ರೆ 2000 ವರ್ಷ ಹಿಂದಕ್ಕೆ ಹೋಗ್ತೀನಿ, ಅಲ್ಲಿಗೆ ಯಾಕೆ ಬರಬಾರ್ದು? ಏನ್ ಸ್ಕಿಟ್ಟು. ನಾನು ಇಂಗ್ಲಿಷ್ ಸಿನಿಮಾಗಳಾಗ್ಲಿ ಅಥವಾ ಹೊರ ದೇಶದ ಸಿನಿಮಾಗಳಲ್ಲಿ ನಾನು ತುಂಬಾ ಇಷ್ಟಪಡೋ ಒಂದು ಸಿನಿಮಾ ಅಪೋಕಲಿಪ್ಟು. ಓ ಮೈ ಗಾಡ್, ಆ ಸಿನಿಮಾ ನೋಡಿದ್ಮೇಲೆ ಅದನ್ನ ಈ ತರದ್ದು ಒಂದು ಸೃಷ್ಟಿಲಿ ಒಳಗಡೆ ತಗೊಂಡ್ ಬರ್ಬೋದಾ ಅಂತ ನಾನು ಕಲ್ಪನೆನೂ ಮಾಡ್ಲಿಲ್ಲ ರೀ. ನಿಜವಾಗ್ಲೂ ಈ ಸ್ಕಿಟ್ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ಇದು ಗಿಚ್ಚಿ ಗಿಲಿಗಿಲಿಯ ಶಕ್ತಿ ಅಂತ. ಇದು ನಮ್ಗೆ ವೇದಿಕೆಗಿರುವಂತಹ ವಿಶೇಷತೆ. ಏನ್ ಈ ತರದೊಂದು ಕಲ್ಪನೆ ಮಾಡಕ್ ಸಾಧ್ಯನಾ? ನಾನು ಆವಾಗ್ಲೇ ಹೇಳಿಲ್ಲ, ನಮ್ಮ ನಿರೀಕ್ಷೆಗೂ ಮೀರಿದಂತ ಅನಿರೀಕ್ಷಿತವಾದಂತ ವಿಚಾರಗಳನ್ನ ಕೊಡೋ ಶಕ್ತಿ ಇರುವಂತ ಏಕೈಕ ಶೋ ಗಿಚ್ಚಿ ಗಿಲಿಗಿಲಿ ಅಂತ. ಅದನ್ನ ಪ್ರೂವ್ ಮಾಡ್ಬಿಟ್ರಿ ನೀವೆಲ್ಲ. 2000 ವರ್ಷ ಹಿಂದಕ್ಕೆ ಹೋಗ್ತಾರಂತೆ, ಅಲ್ಲಿ ಈ ಜನ ಇರ್ತಾರಂತೆ. ಗೊಬ್ಬರನ್ ಮೇಕಪ್ ನೋಡು, ಮಜಾ ನೋಡಿ. 2000 ವರ್ಷದ ಹಿಂದೇನೋ ಅವ್ನ ಮೂಗು ಒಳಗೆ ಹೋಗಿದೆ. ಅಲ್ಲ, ಅದೇ ಹೈಲೈಟ್ ಆಗಿದೆ, ಅದೇ ಹೈಲೈಟ್. ಈ ಕಡೆ ನಮ್ಮ ಚಿಲ್ಲರ್ ಫೇಸ್ ಇರ್ಲಿ, ಗೊಬ್ಬರ ಸಖತ್ ಕಣೋ. ಈ ಮೇಕಪ್ ಮ್ಯಾನ್ ಯಾರು ಮಾಡಿದಾರಲ್ಲ, ದೊಡ್ಡ ಚಪ್ಪಾಳೆ ಬರ್ಲೇಬೇಕ. ಕಾಡಿನ ರಾಣಿ ಅಂದ ಮಾತ್ರಕ್ಕೆ ಎಲ್ಲಾ ಹೆಣ್ಮಕ್ಳಿಗೂ ಇದುವರೆಗೂ ತುಟಿ ಕೆಂಪಗಿರೋದೇ ನೋಡಿರೋದು. ಕಾಡು ಅನ್ನೋ ಕಾರಣಕ್ಕೆ ತುಟಿ ಹಸಿರಿಗೆಲ್ಲ ಇರ್ಬೋದು. ಏನ್ರಿ ಇದೆಲ್ಲ ಕಲ್ಪನೆ, ಅದ್ಭುತ ಕಣಪ್ಪ. ಹುಲಿ ಆಗಿರ್ಬೋದು, ಏನ್ ರಾಜನ ನೀನು? ಅವ್ನ್ ಎಂಟ್ರಿ ನೋಡಿದ್ರ ಅದೇನೋ ನಾಲ್ಗೆ ಅಯ್ಯೋ ದೇವ್ರೆ. ನಮ್ಮ ಜಗಪ್ಪ ಮತ್ತೆ ಇವ್ರು ಸೈಂಟಿಸ್ಟ್ ಗಳಂತೆ, ಯಾರು ನಂಬೋರು ಇವ್ರನ್ನ? ನಮ್ ಇವ್ರುಗಳೆಲ್ಲ ಒಂಥರ ವಿಚಿತ್ರವಾಗಿ ಎಂಟ್ರಿ ಆದ್ರೆ ಕೊನೆಗೆ ನಮ್ ಜಗ್ಗಪ್ಪ ಮತ್ತೆ ರಾಘು ಒಂದ್ ಮಗು ಬಂತಲ್ಲ, ಆಹಾ ಎಂತ ಸುಂದರಿ ನೋಡಲಿ ಪಾ. ನಿಮ್ಮೆಲ್ಲರ ಕಾಸ್ಟ್ಯೂಮು, ನಿಮ್ ಮೇಕಪ್, ಆಮೇಲೆ ಇದಕ್ಕೆ ಆದಂತ ಒಂದು ವಿಶೇಷವಾದಂತ ಒಂದು ಬ್ಯಾಕ್ ಗ್ರೌಂಡ್, ಅದು ಆ ಸಿನಿಮಾದೇ ಹಾಕಿರೋದ್ರಿಂದ ಆರ್ಡಿನರಿ ಮಾಡ್ಬಿಟ್ರಿ ಕಣಪ್ಪ ನೀವೆಲ್ಲ. ಇಟ್ ವಾಸ್ ಸೂಪರ್ ಅಲ್ಟಿಮೇಟ್ ಕಣ್ರಪ್ಪ. ಇದು ಯಾರು ಕಲ್ಪನೆನೇ ಮಾಡ್ಕೊಳಕ್ ಆಗಲ್ಲ. ಇದು ಡೈರೆಕ್ಷನ್ ಟೀಮ್ ಮತ್ತೆ ರೈಟರ್. ಇಲ್ಲ, ಆಕ್ಚುಲಿ ರೈಟರ್ ನ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಕರೀರಿ. ಈ ತರ ಒಂದು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಒಬ್ರ ಕೈಲ ಸಾಧ್ಯ. ದಟ್ ಈಸ್ ಒನ್ ಅಂಡ್ ಓನ್ಲಿ ಕಂಗ್ರಾಚುಲೇಷನ್ ಸಂದೀಪ್ ಅವರೇ. ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ ಸ್ಕಿಟ್. ತುಂಬಾನೇ ಅದ್ಭುತವಾಗಿ ಬರೆದಿದ್ರಿ. ಏನ್ ಇನ್ಸ್ಪಿರೇಷನ್ ಇದಕ್ಕೆ ಬರೆಯೋದಕ್ಕೆ? ಇಲ್ಲ, ಏನಿಲ್ಲ, ಜನರಲ್ ಆಗಿ ಎಲ್ರದ್ದು ಆರ್ಟಿಸ್ಟ್ ಗಳು ಇಂಪ್ಯಾಕ್ಟ್ ಆಗಿದ್ದು ಜಾಸ್ತಿ. ಸಂದೀಪ್ ಬಗ್ಗೆ ನಾನು ಹೇಳಲೇಬೇಕು. ಗಿಚ್ಚಿ ಗಿಲಿಗಿಲಿಯ ಆಲ್ಮೋಸ್ಟ್ ಎಲ್ಲಾ ಸ್ಕ್ರಿಪ್ಟ್ ಗಳನ್ನು ಬರೆಯೋದು, ಎಲ್ಲಾ ಕಲ್ಪನೆಗಳನ್ನ ಈ ತಲೆಯಲ್ಲಿ ಓಡಿಸೋದು ನಾನು. ಅದನ್ನ ಬರವಣಿಗೆಯ ರೂಪದಲ್ಲಿ ಬರೆಯೋದು ಸಂದೀಪ್. ಜೋರಾಗಿ ಚಪ್ಪಳೆ ಬರ್ಲಿ. ಬಟ್ ಆನ್ ಅ ಸೀರಿಯಸ್ ನೋಟ್, ಪ್ರತಿ ರಾತ್ರಿ ಎಣ್ಣೆ ಬಿಟ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸ್ಕ್ರಿಪ್ಟ್ ಗಳನ್ನ ಬರೀತಾರೆ ಸಂದೀಪ್.
ನಿಜವಾಗ್ಲು ನಿಮಗ್ ನಮ್ ಕಡೆಯಿಂದ ಒಂದ್ ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸಂದೀಪ್. ಥ್ಯಾಂಕ್ ಯು. ಹೋಗ್ಬಿಟ್ ಬನ್ನಿ. ಈ ತರದೊಂದು ಅದ್ಭುತವಾದ ಸ್ಕಿಟ್ ಗಳನ್ನ ನಿಮ್ಮಿಂದ ಬರ್ತಾನೆ ಇರ್ಲಿ. ಜನರ ನಿರೀಕ್ಷೆಗೂ ಮೀರಿ ನೀವೆಲ್ಲರ ಮನ್ಸನ್ನ ಹೀಗೆ ಕದೀತಾ ಇರಿ ಅಂತ ಹೇಳ್ತಾ, ಕೊನೆಗೆ ಈ ಸ್ಕಿಟ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳೋಣ. ಎಲ್ಲರೂ ಬನ್ನಿ. ಎಲ್ಲ ಬನ್ನಿ. ರೆಡಿ? ಹಾ. ಅಜ್ಜ ಜಿಮ್ಮಿ. ಒಟ್ಟಲ್ಲಿ 2000 ವರ್ಷದ ಹಿಂದೆ ನಿಮ್ಮ ರಾಜ್ಯ ಇರ್ಬೋದು, ಆಗ ಆ ರಾಜ್ಯಕ್ಕೂ ರಾಜ ಆಗಿದ್ ಯಾರು? ಯಾರು? ಸಾಧು ಸರ್, ಆಕ್ಚುಲಿ ಗಜಕೇಸರಿಲಿ ನೀವು ಈ ತರ ಪಾತ್ರ ಹಾಕಿದ್ರಿ. ಹೌದೌದು. ಸೊ ಈ ಕಾಡಿನ ಜನ ನೋಡಿ, ಸಿಂಹಕ್ಕೆ ಹಾಲು ಕರೆದವನು, ಸಿಂಹ ಹಾಲು ಕರೆದು ಕುಡ್ದವನು ಡೈಲಿ ಅಲ್ವಾ ಸರ್? ಕೇಸರಿಯಲ್ಲಿ. ಒಟ್ನಲ್ಲಿ ನನ್ಗನ್ಸಿದ್ ಏನು ಅಂದ್ರೆ 2000 ವರ್ಷದ ಹಿಂದೆ ಹೋಗಿ ಕೂಡ ನಮ್ಮ ಸೈಂಟಿಸ್ಟ್ ಗಿಂತ ಅಡ್ವಾನ್ಸ್ ಆಗಿದಾರಲ್ಲ ಈ ಮನುಷ್ಯರು. ನಾನು ಯಾವಾಗ ಇವ್ರು ಏನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ. ಕಲ್ಲು ಉಜ್ಬೇಕು, ಲೈಟ್ ಅನ್ಸದಲ್ಲ ಅಲ್ಲೇ ಪವರ್ಫುಲ್ ಆಗೋದು ಸ್ಕಿಟ್ ಅಂತ ಒಂದು ಈ ಪ್ಲೇ ಅಷ್ಟು ಚೆನ್ನಾಗಿ, ಅಷ್ಟು ಜನ ಆರ್ಟಿಸ್ಟ್ಗೆ ನಾನೇ ನಿಂತ್ಕೊಳ್ಳೋದು. ಇಲ್ಲ, ತುಂಬಾ ಚೆನ್ನಾಗಿತ್ತು ಪ್ಲೇ, ಸಖತ್ ಪವರ್ಫುಲ್. ಅಷ್ಟೊತ್ತು ಕೂಡ ಇದೊಂದು ಎಷ್ಟು ಒಂದು 25 ನಿಮಿಷ ಇತ್ತೇನೋ. 25 ನಿಮಿಷನು ಹಿಡಿದು ಇಟ್ಟಿದ್ರಲ್ಲ, ಅದು ತುಂಬಾ ಶ್ಲಾಘನೀಯ. ನಮ್ಮ ಯಾರು ಸೆಲೆಕ್ಟ್ ಮಾಡಿದ್ರು ಆರ್ಟಿಸ್ಟ್ ನ ನೋಡಿ, ಎಲ್ಲ ಅಂತ ಪವರ್ಫುಲ್ ಆರ್ಟಿಸ್ಟ್ಗಳನ್ನ ಯಾರು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ ನನಗೆ. ಇಲ್ಲ, ಆ ಡೈರೆಕ್ಟರ್ ಎಷ್ಟು ತಲೆ ಇದೆ ನೋಡಿ. ಇವರೇ ಆದಿಮಾನವರು ಅಂತ ಕರೆಕ್ಟ್ ಪೀಪಲ್ಸ್ ನ ಸೆಲೆಕ್ಟ್ ಮಾಡೋ. ಅದ್ರಲ್ಲೂ ಪಕ್ಕಾ ಆದಿಮಾನ ಅಂತಾರೆ ಶಿವು. ಅದು ಏನ್ ಮೇಕಪ್ ಬೇಕಾಗಿಲ್ಲ ಬಸ್ಸುಗೆ, ಅಷ್ಟು ಒರಿಜಿನಲ್ ಆಗಿ. ಆಮೇಲೆ ಕಾರ್ತಿಕ್ದ ಒಂದು ಪರ್ಫಾರ್ಮೆನ್ಸ್, ಇನ್ಮೇಲೆ ನೀನ್ ಈ ತರ ಮಾಸ್ಕ್ ಹಾಕೊಂಡೆ ಆಕ್ಟ್ ಮಾಡ, ಒಳ್ಳೆ ಪರ್ಫಾರ್ಮೆನ್ಸ್ ನಿಜವಾಗ್ಲೂ. ಅದು ಸಕ್ಕದಾಗಿತ್ತು. ಹೋದ ವಾರ ಇದೇ ತರ ಒಂದು ಕಾಡಿಂದ ನಾವು ಮಾಡಿದ್ವಿ. ಕಾಡಲ್ಲಿ ಕಾಡು ಪ್ರಾಣಿಗಳಿದೆ, ಕಾಡು ಪ್ರಾಣಿ, ಈ ಸಲ ಆದಿ ಮಾನವರಿದೆ. ಅದನ್ನೇ ನಾನು ಯೋಚನೆ ಮಾಡಿದೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಲಿ, ಪ್ರೊಡ್ಯೂಸರ್ಸ್ ಆಗ್ಲಿ ಎಷ್ಟು ಹುಷಾರ್ ನೋಡಿ. ಲಾಸ್ಟ್ ಟೈಮು ಏನೇ ಎಕ್ಸ್ಟ್ರಾರ್ನರಿ ಮಾಡಿದ್ರು ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಜಾಸ್ತಿ ಅನ್ಬಿಟ್ಟು ಬರೀ ಎಲೆಗಳು ಕಟ್ಬಿಟ್ಟು ರೆಡಿ ಮಾಡ್ಬಿಟ್ಟು ಬರವಾರದ ಎಪಿಸೋಡ್ ನನ್ಗೆ ಅರ್ಥ ಆಗುತ್ತೆ ಏನು ಅಂತ. ಇದು ಇರಲ್ಲ. ನೀನು ನಾಳೆ ನನ್ನ ಜೊತೆ ಬಾ, ನಮ್ಮ ಮನೆ ಹತ್ರ ಒಂದ್ 2 ಇದಾವೆ, ಕರೆದು ಕೊಟ್ಟು. ಪ್ಲೀಸ್ ನಾಯಿ ಹಾಲು ಕುಡಿಯಕ್ಕೆ. ನಾಯಿ ಹಾಲ? ಹೇಗಿತ್ತು ಹಾಲು? ಆಕ್ಚುಲಿ ನಿನ್ನ ಹಾಕೊಂಡು ಸಿನಿಮಾ ಮಾಡ್ಬೋದು. ಯಾಕೆ? ನಾಯಿ ಹಾಲಿನ ಮೇವು ಅಂತ. ಗಿಚ್ಚಿ ಗಿಲಿಗಿಲಿ ಗ್ರೇಟ್. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಬಟ್ ಸಾಧು ಸರ್, ನಮ್ಮೆಲ್ಲಾ ಕಲಾವಿದರನ್ನ ಬಾಯಿ ತುಂಬಾ ಹೊಗಳಿದ್ದೀರಾ. ನೀವ್ ಯಾಕೆ ಈ ಕಾಡಿಗೆ ಬಂದು ಒಂದು ಹೂ ಹಾ ಅಂತ ಆ ಕಾಡಿನ ರಾಣಿ ಜೊತೆ ಕುಣಿಬಾರ್ದು? ಯಾಕೆ ನಮ್ ರಾಣಿನೂ ಬರಬಾರ್ದು? ನಿಮ್ ರಾಣಿ ಫಿನಿಶಿಂಗ್. ಹೌದಾ? ಹೌದು. ಬನ್ನಿ.